ಗ್ಯಾಸ್ಟ್ರಿಕ್ ಅಂದ್ಕೂಡ ಎಲ್ರಿಗೂ ಸಹಿತ ನೆನಪಾಗೋದೇನಂದ್ರೆ ಒಂದು ಹರಿ ವರಿ ಕರಿ ಅಂತ ತಾವು ಹೇಳ್ತಾನೆ ಇರ್ತೀರಿ. ಈ ಯಾಕೆ ನಾವು ಗ್ಯಾಸ್ಟ್ರಿಕ್ ಬಗ್ಗೆ ಜೊತೆಗೆ ಡಯಾಬಿಟಿಸ್ ಬಗ್ಗೆ ಮಾತಾಡ್ತಿದ್ದೀವಿ ಇವತ್ತು ಅಂತಂದ್ರೆ, ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಈ ಎರಡು ಸಮಸ್ಯೆ ಕಾಮನ್ ಇಶ್ಯೂಸ್ಗಳು ಇದೆ, ಕಾಮನ್ ಡಿಸೀಸಸ್ಗಳಿದೆ. ಬಟ್ ಇದರಿಂದ ನಾವು ಹೇಗೆ ಎಚ್ಚೆತ್ಕೊಳ್ಬೇಕು, ಹೇಗೆ ನಾವು ಸರಿಪಡಿಸ್ಕೋಬೇಕು ನಮ್ಮ ದೇಹವನ್ನು ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಾವು ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಹೇಳಿ ಸರ್, ಗ್ಯಾಸ್ಟ್ರಿಕ್ ಸಮಸ್ಯೆ ಬಗ್ಗೆ ಹೇಳಿ, ಆಮೇಲೆ ಮುಂಬರುವಂತಹ ಮುಂದಿನ 5 ವರ್ಷಗಳಲ್ಲಿ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಸಮಸ್ಯೆ ಎಷ್ಟು ಮಟ್ಟಿಗೆ ಮುಂದುವರೆದಿರುತ್ತೆ ಅಂತ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಕ್ವಶನ್ನು. ಇವತ್ತು ನೀವು ಅವಲೇ ತಿಳಿಸ್ದಂಗೆ ಪ್ರತಿಯೊಬ್ಬರ ಮನೇಲಿ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಈ ಗ್ಯಾಸ್ಟ್ರಿಕ್ ಅನ್ನೋದು ಬಂದೇ ಬರುತ್ತೆ. ಅವ್ರು ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡೇ ಇರ್ತಾರೆ. ಚಿಕ್ಕ ಮಕ್ಕಳಾಗಲಿ ಮೊದಲೆಲ್ಲ ಈ ಟೆನ್ಷನ್ಗಳು ಬರೀ ಅಡಲ್ಟ್ಸ್ಗೆ ಅಥವಾ ಕೆಲಸ ಮಾಡೋರಿಗೆ ಅನ್ಕೊಂಡು ಇವತ್ತಿಲ್ಲ. ಹೋಮ್ವರ್ಕ್ ಮಾಡೋ ಮಗುವಿಂದ ಹಿಡಿದು ಪ್ರತಿಯೊಬ್ಬರಿಗೂ ಟೆನ್ಷನ್. ಆದ್ರಿಂದ ಈ ಗ್ಯಾಸ್ಟ್ರಿಕ್ ಅನ್ನೋದು ಇಟ್ಸ್ ಎ ಯೂನಿವರ್ಸಲ್ ಪ್ರಾಬ್ಲಮ್. ಇವೆರಡು ಕೂಡ ಏನ್ ಟಾಪಿಕ್ ನಾವು ಇವತ್ತು ತಗೊಂಡಿದೀವಲ್ಲ, ಡಯಾಬಿಟಿಸ್, ಇಂಡಿಯಾ, ನೀವು ಅವಲೇ ಕರೆಕ್ಟಾಗಿ ಹೇಳಿದ್ರಿ, ಇಂಡಿಯಾ ಇಸ್ ದ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಪ್ರಪಂಚದಲ್ಲಿ ನಮ್ಮಲ್ಲಿ ಇರುವಷ್ಟು ಡಯಾಬಿಟಿಕ್ಸ್ ಬೇರೆ ಎಲ್ಲೂ ಇಲ್ಲ. ಸೊ ಈ ಗ್ಯಾಸ್ಟ್ರಿಕ್ಗೂ ಕೂಡ ಸರ್ವೇ ಸಾಮಾನ್ಯ, ಡಯಾಬಿಟಿಸು ಕೂಡ ಸರ್ವೇ ಸಾಮಾನ್ಯ. ಎರಡಕ್ಕೂ ಅನೇಕ ಕಾಮನ್ ಕಾಸ್ಗಳಿದಾವೆ. ಎಲ್ಲೋ ಒಂದ್ ಕಡೆ ಗ್ಯಾಸ್ಟ್ರಿಕ್ ಇರೋರಿಗೆ ಡಯಾಬಿಟಿಸ್ ಜಾಸ್ತಿ ಬರುತ್ತಾ ಅಥವಾ ಡಯಾಬಿಟಿಸ್ ಇರೋರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತಾ, ಇದು ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ ಎರಡಕ್ಕೂ ಕೂಡ ಸರ್ವೇ ಸಾಮಾನ್ಯ ಪ್ರಾಬ್ಲಮ್ಗಳು. ಯಾರನ್ನ ಒಬ್ಬ ಡಾಕ್ಟರ್ ಹತ್ರ ಹೋಗ್ತಾರೆ ಅವ್ರ ಮನೆಯಿಂದ ಅಂದ್ರೆ ಇವೆರಡು ಕಾರಣಕ್ಕೆ ಹೋಗ್ತಾರೆ. ಆದ್ರಿಂದ ಎರಡರದು ಕಾಂಪ್ಲಿಕೇಶನ್ ಇದಾವೆ. ಇದರಲ್ಲಿ ಎರಡು ಇಂಟ್ರೆಸ್ಟಿಂಗ್ ಸರ್. ಒಂದೇನಂತಂದ್ರೆ, ಮೊದಲೆಲ್ಲ 60 ವರ್ಷ ಆದವರಿಗೆಲ್ಲ ಡಯಾಬಿಟಿಸ್ ಕಾಯಿಲೆ ಶ್ರೀಮಂತರ ಕಾಯಿಲೆ ಅಂತ ಹೇಳ್ತಾ ಇದ್ವಿ. ಗ್ಯಾಸ್ಟ್ರಿಕ್ ಸಮಸ್ಯೆನೂ ಸಹಿತ ಬಂತಾರೆ, ಓಕೆ 50-60 ಆಸ್ಪಾಸ್ನಲ್ಲಿ. ಬಟ್ ಈ ಕಾಲ ಬದಲಾಗ್ತಾ ಇದೆ. ಈ ಎರಡೂ ಕಾಯಿಲೆಗಳು ಸಹಿತ ಒಂದು 10-15 ವರ್ಷಗಳಲ್ಲಿ ಆರಂಭ ಆಗ್ತಾ ಇರುವಂಥ ಒಂದು ಕಾಯಿಲೆ ಆಗಿದೆ. ಅದು ಗ್ಯಾಸ್ಟ್ರಿಕ್ ಇರ್ಬೋದು, ಒಂದು ನಾವು ತಿನ್ನುವಂಥ ಆಹಾರ ಅಥವಾ ಜೀವನ ಶೈಲಿಯಿಂದ, ಜೊತೆಗೆ ಡಯಾಬಿಟಿಕ್ ಸಮಸ್ಯೆನೂ ಕೂಡ ಅದೇ ರೀತಿಯೇ ಆಗ್ತಾಯಿದೆ. ಅಂದರೆ ಮೂಲ ಕಾರಣಗಳು ಇತ್ತೀಚಿನ ದಿನಗಳಲ್ಲಿ ನಾವು ಯಂಗ್ಸ್ಟರ್ಸ್ಗಳಿಗೆ ವಿಶೇಷವಾಗಿ ನಾವು ಮಾತಾಡೋದಾಯ್ತು ಅಂತಂದರೆ, ಯೂತ್ಸ್ಗಳಲ್ಲೇ ಹೆಚ್ಚಾಗಿ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಅದು ಸ್ಪೆಷಲಿ ಡಯಾಬಿಟಿಕ್ ಮತ್ತು ಗ್ಯಾಸ್ಟ್ರಿಕ್. ಮೇನ್ ಕಾರಣ ಏನಿರ್ಬೋದು ಸರ್ ತಮ್ಮ? ಲೈಫ್ ಸ್ಟೈಲ್ ಡಿಸಾರ್ಡರ್ ಮೇನ್ ಇಂಪಾರ್ಟೆಂಟ್. ಇವೆರಡಿಗೂ ಕೂಡ ಯಾವಾಗ ಮನುಷ್ಯನಿಗೆ ಟೆನ್ಷನ್ ಜಾಸ್ತಿ ಆಗುತ್ತಲ್ಲ, ಆಸಿಡ್ ಜಾಸ್ತಿ ಆಗುತ್ತೆ. ಯಾವ ಟೆನ್ಷನ್ ಜಾಸ್ತಿ ಆಗುತ್ತಲ್ಲ, ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಇವೆರಡು ಕೂಡ ಈಚೀಚಿನ ಲೈಫ್ ಸ್ಟೈಲ್ ಡಿಸಾರ್ಡರ್ಗಳು ಇವೆಲ್ಲ. ಎಲ್ರಿಗೂ ಆ ಥರ, ಎಲ್ರಿಗೂ ಇದು ಊಟ ತಿನ್ನೋ ಸಮಯದಿಲ್ಲ. ಸೊ ಅದಕ್ಕೆ ಹಿರಿಯರು ಬಹಳ ಚೆನ್ನಾಗಿ ಹೇಳಿದ್ರು, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಇವೆರಡಕ್ಕೂ ಕಾರಣ ನಮ್ಮ ಊಟದ ಅವ್ಯವಸ್ಥೆ. ಡಯಾಬಿಟಿಸ್ ಬರ್ಲಿಕ್ಕೂ ಅದೇ ಇದು ಬರ್ಲಿಕ್ಕೆ. ಆದ್ರಿಂದ ನಾವೇನು MBBS ಹೋದಾಗ ನೋಡ್ತಿದ್ವಲ್ಲ, ಡಯಾಬಿಟಿಕ್ ಪೇಷಂಟ್ ಅಂದರೆ 60 ವರ್ಷದ ಮೇಲೆ ಇದ್ದವರು. ಇವತ್ತು ಯಾರಿಗೆ ಬೇಕಾದ್ರು ಜುವೆನೈಲ್ ಡಯಾಬಿಟಿಕ್ ಅಂತೀವಿ ನಾವು. 7 ವರ್ಷದ ಹುಡುಗರಿಗೆ ಇನ್ಸುಲಿನ್ ತಗೋತಿರ್ತಾನೆ. ಸೊ ಹಂಗಾಗಿ ಇವೆರಡು ಕೂಡ ಜನಗಳಿಗೆ ಅರಿವು ಮೂಡಿಸ್ಬೇಕು. ಸುಮ್ಮನೆ ನಾವು ನನಗೂ ಗ್ಯಾಸ್ಟ್ರಿಕ್ ಡಾಕ್ಟ್ರೆ ಯಾಕೆ ಹಂಗಾಗುತ್ತೆ ಅಂಡ್ ಪ್ರಿವೆನ್ಷನ್ ಹೆಂಗೆ ನೀವು ಅದರಿಂದ ತಪ್ಪಿಸ್ಕೋಬಹುದು, ಆ ವಿಚಾರವನ್ನ ನಮ್ಮ ಅತ್ಯಂತ ಹೆಸರಾಂತ ಮೀಡಿಯಾ ಮುಖಾಂತರ ನಾವು ನಮ್ಮ ಈ ಡಿಸ್ಕಷನ್ನಲ್ಲಿ ಎಲ್ಲೋ ಒಂದು ಕಡೆ ನಾವು ಆಯುಷ್ ಟಿವಿಯಿಂದ ಜನಸಾಮಾನ್ಯರಿಗೆ ಒಂದು ತಿಳುವಳಿಕೆ ಕೊಡೋಣ. ಓಕೆ, ಅಂದರೆ ನಮ್ಮ ಮನುಷ್ಯನ ದೇಹನೇ ಇದೆ. ಎಲ್ಲರೂ ಹೇಳ್ತಾರೆ ಏನಂತಾರೆ, ಮಾನವ ಹಾಡಲು ಸಹಿತ ಮಾನವ ಮೂಳೆ ಮಾಂಸದ ತಡಿಕೆ ಅಂತೇಳಿ. ಇದ್ರ ಜೊತೆಗೆ ಇನ್ನೊಂದು ಸೇರಿಸ್ಬೇಕು, ಈ ಎಲ್ಲ ಮೂಳೆ ಮಾಂಸದ ಜೊತೆಗೆ ಕಾಯಿಲೆಗಳ ಒಂದು ಗೂಡಾಗಿದೆ ಅಂತ ಹೇಳ್ಬೋದು. ಅದು ಸ್ಪೆಷಲಿ ಡಯಾಬಿಟಿಸ್ ಮತ್ತು ಗ್ಯಾಸ್ಟ್ರಿಕ್. ಓಕೆ, ಇನ್ನು ನಾವು ಮಾತಾಡೋದಾಯ್ತು ಅಂತಂದ್ರೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಡಯಾಬಿಟಿಸ್ ಬರೋದಕ್ಕೆ ಮೂಲ ಕಾರಣ ಏನು ಅನ್ನೋದಾದ್ರೆ ಹೇಳಿ ಸರ್. ಇಲ್ಲ, ಈ ಗ್ಯಾಸ್ಟ್ರಿಕ್ ಇರೋರು ನೋಡಿ 2 ಥರ ಅಲ್ಸರ್ ಆಗುತ್ತೆ. ಒಂದು ಪೆಪ್ಟಿಕ್ ಅಲ್ಸರ್ ಅಂತೀವಿ ನಾವು ಅದನ್ನ. ಅದ್ರಾಗ ಒಂದು ಡಿಯೋಡಿನಲ್ ಅಲ್ಸರ್ ಇರುತ್ತೆ, ಒಂದು ಗ್ಯಾಸ್ಟ್ರಿಕ್ ಅಲ್ಸರ್ ಇರುತ್ತೆ. ಈ ಊಟ, ಈ ಡಿಯೋಡಿನಲ್ ಅಲ್ಸರ್ ಇರೋರು ತುಂಬಾ ತಿನ್ನಕ್ಕೆ ಶುರು ಮಾಡ್ತಾರೆ, ವೆಯ್ಟ್ ಜಾಸ್ತಿ ಆಗುತ್ತೆ. ವೆಯ್ಟ್ ಜಾಸ್ತಿ ಆದಾಗ ಒಬೆಸಿಟಿ ಜಾಸ್ತಿ ಆಗುತ್ತೆ. ಒಬೆಸಿಟಿ ಈಸ್ ಎ ಪ್ರಿಡಿಸ್ಪೋಸಿಂಗ್ ಕಾಸ್ ಫಾರ್ ಡಯಾಬಿಟಿಸ್ ಮೆಲಿಟಸ್. ಆದ್ರಿಂದ ಬಹಳ ಇಂಪಾರ್ಟೆಂಟು, ನೀವು ಗ್ಯಾಸ್ಟ್ರಿಕ್ನ ಸರಿಯಾಗಿ ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡ್ರೆ ನಿಮ್ಗೆ ಡಯಾಬಿಟಿಸ್ ಬರಲ್ಲ. ಹಿಂಗೆ ಲಿಂಕ್, ಒಂದಕ್ಕೊಂದು ಲಿಂಕ್. ಬಟ್ ಬಹಳ ತರ ನಾವು ನೋಡಿರೋದು ಡಯಾಬಿಟಿಸ್ ಇರೋರಿಗೆ ಗ್ಯಾಸ್ಟ್ರಿಕ್ ಆಗೋದು ಜಾಸ್ತಿ, ಗ್ಯಾಸ್ಟ್ರಿಕ್ ಬಂದವರಿಗೆ ಡಯಾಬಿಟಿಸ್ ಆಗುತ್ತೆ, ಬಟ್ ಅಷ್ಟು ಸಾಮಾನ್ಯವಾಗಿ ಆಗಲ್ಲ. ಓಕೆ, ಅಂದ್ರೆ ಅದನ್ನ ವಿವರಣೆ ಮೂಲಕ ತಾವು ಹೇಳೋದಾಯ್ತು ಅಂದ್ರೆ, ಈಗ ನಾವು ಯೂತ್ಸ್ಗಳ ಬಗ್ಗೆ ಹೇಳ್ತಾ ಇದೀವಿ. ಯೂತ್ಸ್ ಅಲ್ಲಿ ತಾವು ಹೇಳಿದ್ರೆ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳಿ, ಇನ್ನು ಹಾರ್ಮೋನ್ಸ್ಗಳ ವೇರಿಯೇಷನ್ಸ್ಗಳು ಆಗಿರ್ಬೋದು, ಅಥವಾ ನಾವು ತಿನ್ನುವಂಥ ಆಹಾರದಲ್ಲಿ, ಅಥವಾ ಎಕ್ಸಸೈಸ್, ಲ್ಯಾಕ್ ಆಫ್ ಎಕ್ಸಸೈಸ್ ಇಂದ ಆಗ್ತಿರುವಂಥ ಕಾರಣಗಳಿಗೆ ಗ್ಯಾಸ್ಟ್ರಿಕ್ ಯಾವ ಹಂತದಲ್ಲಿ ಆರಂಭ ಆಗುತ್ತೆ, ಸಿಂಪ್ಟಮ್ಸ್ಗಳು ಏನಿರುತ್ತೆ ಅಂತ? ಇಲ್ಲ, ಗ್ಯಾಸ್ಟ್ರಿಕ್ ಹೆಂಗ್ ಶುರುವಾಗುತ್ತೆ ಅಂದ್ರೆ, ಪರ್ಟಿಕ್ಯುಲರ್ಲಿ ಇರ್ರೆಗ್ಯುಲರ್ ಫುಡ್. ನೋಡಿ, ನಮ್ಮ ಜಠರದಲ್ಲಿ ಆಸಿಡ್ ಇರುತ್ತೆ. ಆಸಿಡ್ ಜಾಸ್ತಿ ಆದ್ರೆ ಒಳಗಡೆ ಸುಡಕ್ ಶುರು ಮಾಡುತ್ತೆ. ಅದನ್ನೇ ನಾವು ಗ್ಯಾಸ್ಟ್ರಿಕ್ ಅನ್ನೋದು. ಬಹಳ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಗ್ಯಾಸ್ ಟ್ರಬಲ್ ಬೇರೆ, ಗ್ಯಾಸ್ಟ್ರಿಕ್ ಟ್ರಬಲ್ ಬೇರೆ.
ನಮ್ಮ ಜಠರ ಅದರ ಕೆಪಾಸಿಟಿ 1.5 ಲೀಟರ್, ನಾವು ಅಷ್ಟು ಉಣ್ತೀವಲ್ಲ ಅಷ್ಟು. ಆ ಒಳಗಡೆ ಲೇಯರ್ ಇರುತ್ತಲ್ಲ, ನಮ್ಮ ಚೀಕ್ ಮುಟ್ಕೊಂಡ್ರೆ ಹೆಂಗ್ ಮೆತ್ತಗಿರುತ್ತಲ್ಲ, ಅದನ್ನು ಮ್ಯೂಕೋಸ ಅಂತೀವಿ ನಾವು. ಅದರೊಳಗೆ ಸಣ್ಣ ಸಣ್ಣ ಉಣ್ಣಾದ್ರೆ ಅದಕ್ಕೆ ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ಅಥವಾ ಗ್ಯಾಸ್ಟ್ರಿಕ್ ಟ್ರಬಲ್ ಅಂತೀವಿ. ಹೈಪರ್ ಅಸಿಡಿಟಿ ಅಂತೀವಿ, APD ಅಂತೀವಿ ನಾವು, ಆಸಿಡ್ ಪೆಪ್ಟಿಕ್ ಡಿಸಾರ್ಡರ್. ಪೆಪ್ಸಿನ್ ಅಂತ ಒಂದು ಎನ್ಸೈಮ್ ಇರುತ್ತೆ, ಆಸಿಡ್ ಎರಡೂ ಸೇರ್ಕೊಂಡು ನಮ್ಮ ಹೊಟ್ಟೆಯ ಒಳಗ ಭಾಗವನ್ನು ಸುಡುತ್ತಲ್ಲ, ಅದನ್ನ ಗ್ಯಾಸ್ಟ್ರಿಕ್. ಅದಕ್ಕೆ ಮೇಯ್ನ್ ಕಾರಣ ಆಹಾರನೇ. ತುಂಬಾ ಮಸಾಲೆ ತಿನ್ನೋದು, ಇರ್ರೆಗ್ಯುಲರ್ ಆಗಿ ತಿನ್ನೋದು, ತುಂಬಾ ಉಪವಾಸ ಇರೋದು. ಸೊ ಇವೆಲ್ಲವೂ ಆಮೇಲೆ ಮನುಷ್ಯನ ಯೋಚನೆ, ಟೆನ್ಷನ್ ನಿಂದ ಒಂದು ವೇಗಸ್ ನರ್ವ್ ಇದೆ, ಎರಡಿದಾವೆ, ಎರಡು ಸೈಡ್ ನಿಂದ ಮನುಷ್ಯ ತುಂಬಾ ಸಿಟ್ ಮಾಡ್ಕೊಳ್ಳೋದು ಇರ್ರೆಗ್ಯುಲರ್ ಆದ್ರೆ ಆ ವೇಗಸ್ ನರ್ವ್ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ನಾವು ಆಸಿಡ್ ಸೆಕ್ರೇಷನ್ಗೆ 2 ಇಂಪಾರ್ಟೆಂಟ್ ಕಾರಣ ಅಂತೀವಿ, ಒಂದು ನ್ಯೂರಲಾಜಿಕಲ್, ಒಂದು ಹ್ಯೂಮರಲ್ ಅಂತೀವಿ, ಹಾರ್ಮೋನ್. ಅಲ್ಲೇ ಒಳಗಡೆ ಉತ್ಪತ್ತಿ ಆಗೋಂಥ ಹಾರ್ಮೋನ್. ನೀವು ಅವೆಲ್ಲ ಹೇಳ್ದಂಗೆ ಈ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಇರುತ್ತಲ್ಲ, ಅದರಿಂದ ಗ್ಯಾಸ್ಟ್ರಿಕ್ ಶುರುವಾಗುತ್ತೆ. ಸೊ ಆ ರೀತಿ ತಗೊಳ್ಳೋದಾದ್ರೆ ಚಿಕ್ಕ ವಯಸ್ಸಿನಿಂದನೇ ಮೊದಲು ಹೆಂಗೆ ಜನ ಒಳ್ಳೆ ನಾಜೂಕವಾಗಿ ಊಟ ಮಾಡಿ, ಕರೆಕ್ಟ್ ಟೈಮ್ಗೆ ಊಟ ಮಾಡಿ, ತುಂಬಾ ಎಣ್ಣೆ ಒಳಗೆ ಕರೆದಿದ್ದು, ರೋಡ್ ಸೈಡ್ ತಿನ್ನೋದು ಅವೆಲ್ಲ ಯಾರು ಮಾಡ್ತಿರಲಿಲ್ಲ. ಈಚೀಚೆಗೆ ಜಾಸ್ತಿ ಆಗಿ ಜನಗಳಿಗೆ ಈ ರೀತಿಯ ಗ್ಯಾಸ್ಟ್ರಿಕ್ ಟ್ರಬಲ್, ಇಲ್ಲಾಂದ್ರಲ್ಲೇ ತಿಂತಾರೆ, ಯಾವಾಗಂದ್ರೆ ಅವಾಗೇ ತಿಂತಾರೆ. ಅದ್ರ ಜೊತೆಗೆ ಯೂತ್ಸ್ ಅಲ್ಲಿ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಇವೆರಡು ನೆನಪಿಡ್ಲೇಬೇಕು ನಾವು. ಯಾಕಂದ್ರೆ ಸ್ಮೋಕಿಂಗ್ ಅಂಡ್ ಡೈರೆಕ್ಟ್ ಆಗಿ ಡಯಾಬಿಟಿಸ್ಗೆ ಸ್ಮೋಕಿಂಗ್ ಕಾರಣ ಅಲ್ಲ, ಇದು ಕ್ಯಾನ್ಸರ್ ಬೇರೆ ಬೇರೆ. ಬಟ್ ಗ್ಯಾಸ್ಟ್ರಿಕ್ಗಂತೂ ಸ್ಮೋಕಿಂಗ್, ಯಂಗ್ಸ್ಟರ್ ಸ್ಮೋಕ್ ಮಾಡ್ತಾರೆ, ಡ್ರಗ್ಸ್ ಯೂಸ್ ಮಾಡ್ತಾರೆ, ಇವೆಲ್ಲವೂ ಕಾರಣ. ಅಂಡ್ ಆಲ್ಕೋಹಾಲ್, ಇವತ್ತು ಹೆಣ್ಣು ಮಕ್ಕಳು ಎಣ್ಣೆ ಹೊಡಿತಾರೆ. ಸೊ ಹಂಗಾಗಿ ನ್ಯಾಚುರಲಿ ಆಲ್ಕೋಹಾಲಿಕ್ ಈಸ್ ಎ ವೆರಿ ಟೆರಿಬಲ್ ಗ್ಯಾಸ್ಟ್ರಿಕ್ ಇರಿಟೆಂಟ್. ಸೊ ಆದ್ರಿಂದ ಈಚೀಚೆಗೆ ಮೊದಲೆಲ್ಲ ಆಲ್ಕೋಹಾಲ್ಗಳು ಯಾರು ನಾವೇ BBS ಓದ ಟೈಮ್ನ ನೋಡೇವಲ್ಲ, ಆಲ್ಕೋಹಾಲ್ ತಗೊಳ್ಳೋರು ಬರೀ ಯಾರೋ ಕೆಲಸ ಮಾಡೋರು, ದುಡಿಯೋರು, ಕೂಲಿ ಮಾಡೋರು. ಇವತ್ತು ಯೂನಿವರ್ಸಲ್, ಖುಷಿ ಆದ್ರೂ ಎಣ್ಣೆ ಹೊಡಿತಾರೆ, ದುಃಖ ಇದ್ ಮಾಡ್ತಾರೆ, ಸೆಲೆಬ್ರೇಷನ್ಸ್ ಎವ್ರಿವೇರ್. ಆದ್ರಿಂದ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಾವು ಗ್ಯಾಸ್ಟ್ರಿಕ್ ಈಸ್ ಎ ವೆರಿ ಕಾಮನ್ ಪ್ರಾಬ್ಲಮ್ ಅದು. ಓಕೆ ಇದಿಷ್ಟು ಸಹಿತ ತಾವು ಹೇಳ್ತಾರೆ. ಇನ್ನು ಸಿಂಪ್ಟಮ್ಸ್ಗಳ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ, ಯಾಕಂದ್ರೆ ಈಗ ವಯಸ್ಸಾಗ್ತಾ ಆಗ್ತಾ ಹಲವಾರು ಕಾಯಿಲೆಗಳಂತ ಹೇಳಿದೆ. ಈಗ 40 ವಯಸ್ಸಿನ ಆಸ್ಪಾಸ್ನವರಿಗೆ ಇರುವಂತಹದ್ದು ಸಿಂಪ್ಟಮ್ಸ್ಗಳು ಒಂದೇ ಇರುತ್ತೆ, ಅಥವಾ 15-20 ವರ್ಷದಲ್ಲಿ ಬರುವಂತಹ ಹುಡುಗ ಹುಡುಗಿಯರಿಗಾಗ್ಲಿ ಸಿಂಪ್ಟಮ್ಸ್ಗಳು ಒಂದೇ ರೀತಿ ಕಂಡು ಬರುತ್ತೆ. ಸಿಂಪ್ಟಮ್ಸ್ ಆಲ್ವೇಸ್ ಒಂದೇನೆ. ಏನಂದ್ರೆ ಹೊಟ್ಟೆ ಉರಿ, ಎದೆ ಉರಿ, ಉಳಿ ನೀರು ಕಿತ್ಕೊಳ್ಳೋದು, ಇವು ವೆರಿ ಟಿಪಿಕಲ್. ನಾವು ಮೆಡಿಕಲ್ ಕಾಲೇಜ್ನ ಪಾಠ ಮಾಡ್ದಂಗೆ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ನನಗೆ ಏನು ಎಚ್ಚರ ಅಂದ್ರೆ 15 ವರ್ಷದವನಿಗೆ ಕ್ಯಾನ್ಸರ್ ಆಗಲ್ಲ, ಅದೇ 45 ವರ್ಷನಿಗೆ ಇದೇ ಸಿಂಪ್ಟಮ್ಸ್ ಇರುತ್ತವೆ. ಅನ್ಫಾರ್ಚುನೇಟ್ಲಿ ಆಲ್ರೆಡಿ ಕ್ಯಾನ್ಸರ್ ಇರುತ್ತೆ ಸ್ಟಮಕ್ ನಲ್ಲಿ. ಅದರಿಂದ ನಮ್ಗೆ ಚಿಕ್ಕ ಹುಡುಗರಾಗಾದ್ರೆ ನಮ್ಗೆ ಔಷಧಿ ಕೊಡೋಣ ವಾಸಿ ಆಗುತ್ತೆ. ಆದ್ರೆ ದೊಡ್ಡವನಿಗೆ ಮೊದಲು ನನ್ನ ತಲೆಗೆ ಬರೋದು ಒಂದು ಎಂಡೋಸ್ಕೋಪಿ ಮಾಡಿ, ಆಲ್ರೆಡಿ ಕ್ಯಾನ್ಸರ್ ಆಗಿದೆಯಾ. ಅದಕ್ಕೆ ದೊಡ್ಡವರು, ಚಿಕ್ಕ ಹುಡುಗರಲ್ಲಿ ಪರವಾಗಿಲ್ಲ, ನೀವು ಬನ್ನಿ ನಮ್ಮ ಹತ್ರ ಮೆಡಿಸಿನ್ ತಗೊಳ್ಳಿ, ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳಿ. ಆದ್ರೆ 40-45 ವರ್ಷ ಆದ್ಮೇಲೆ ನಿಮಗೆ ಚಿಕ್ಕ ಹುಡುಗರಿಂದನೇ ಶುರುವಾಗಿರುತ್ತೆ ಈ ಅಸಿಡಿಟಿ ಲೀಡ್ಸ್ ಆನ್ ಟು ಕ್ಯಾನ್ಸರ್, ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂತೀನೋ 5%. ಸೊ 100ರಲ್ಲಿ 5 ಜನಕ್ಕೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗೋ ಚಾನ್ಸ್ ಇರುತ್ತೆ. ಅಂಡ್ ಅನ್ಫಾರ್ಚುನೇಟ್ಲಿ ಆ 1% ಕೂಡ ಇಂಪಾರ್ಟೆಂಟ್, ಯಾಕಂದ್ರೆ ಡೆತ್ ಆಗುತ್ತೆ. ಸೊ ಆದ್ರಿಂದ ದಯವಿಟ್ಟು ಹಿರಿಯರು, ವಯಸ್ಸಾದವರು, ನಿಮಗೆ ಬರೀ ನನಗೂ ಗ್ಯಾಸ್ಟ್ರಿಕ್ ಇದೆ, ನಮ್ಮ ಹುಡುಗನಿಗೂ ಇತ್ತು, ನಾನು ಚಿಕ್ಕ ವಯಸ್ಸಿನ ಇತ್ತು ಅಂತ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ. ನಮ್ಮಂತವ್ರ ಹತ್ರ ಬನ್ನಿ, ನಿಮ್ಮನ್ನ ಇದು ಆಲ್ರೆಡಿ ಚೇಂಜ್ ಆಗಿದೆಯಾ ಇಲ್ವಾ. ಅನೇಕ ಕ್ರಾನಿಕ್ ಕಾಂಪ್ಲಿಕೇಶನ್ ಆಫ್ ಗ್ಯಾಸ್ಟ್ರೈಟಿಸ್ ಅಂತೀವಿ ನಾವು, ಪೈಲೋರಿ ಸ್ಟಿನೋಸಿಸ್ ಅಂತ ಆಗುತ್ತೆ. ಬರ್ತಾ ಬರ್ತಾ ಜಠರ ಇಷ್ಟು ತಪ್ಪ ಊದ್ಕೋತದೆ. ಸೊ ಆಹಾರ ಕೆಳಕ್ಕೆ ಹೋಗಲ್ಲ. ಇವೆಲ್ಲವನ್ನು ಸರ್ಜಿಕಲಿ ಕರೆಕ್ಟ್ ಮಾಡ್ಬೇಕಾಗುತ್ತೆ, ಅವ್ರು ಮೆಡಿಕಲಿ ಕರೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಅದರಿಂದ ನಮ್ಮ ಸಹಾಯ ಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಉದಾಸೀನ ಮಾಡಬೇಡಿ ಅನ್ನೋದು ಅಷ್ಟೇ. ಅಂದ್ರೆ ಒಟ್ಟಾರೆಯಾಗಿ ಏನಂತಂದ್ರೆ, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಹುಶಃ ಭಾರತ ದೇಶದಲ್ಲಿ ಸಾಕಷ್ಟು ಜನರು ಬಳಲ್ತಾನೆ ಇದ್ದಾರೆ. ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರೋರು ತಾವು ತೆಗೆದುಕೊಳ್ಳುವಂಥ ಔಷಧಿಗಳ ಜೊತೆಗೆ ಡಾಕ್ಟರ್ ಆಂಜನಪ್ಪ ಅವರ ಮಾತಿನ ಔಷಧಿ ಏನಿದೆಯಲ್ಲ ಅದು ಅದ್ಭುತವಾಗಿರುವಂಥದ್ದು. ಯಾಕಂದ್ರೆ ನಮ್ಮಲ್ಲಿರುವಂಥ ಅನಾರೋಗ್ಯಗಳು ದೂರ ಮಾಡೋದಕ್ಕೆ ವೈದ್ಯರ ಔಷಧಿಗಳ ಜೊತೆಗೆ ಒಂದಿಷ್ಟು ಮನವರಿಕೆ ಆಗೋ ಥರ ಮಾತುಗಳನ್ನು ಹೇಳ್ತಾರಲ್ಲ, ಅದು ತುಂಬಾನೇ ಮುಖ್ಯವಾಗಿರುತ್ತೆ. ಅಂತಹ ಮಾತುಗಳನ್ನು ಡಾಕ್ಟರ್ ಆಂಜನಪ್ಪ ಅವರು ತಿಳಿಸ್ಕೊಡ್ತಿದ್ದಾರೆ. ಜೊತೆಗೆ ತಾವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಇವತ್ತಿನ ದಿವಸ 2 ಕಾಯಿಲೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಒಂದು ಗ್ಯಾಸ್ಟ್ರಿಕ್, ಜೊತೆಗೆ ಇನ್ನೊಂದು ಡಯಾಬಿಟಿಸ್. ಇದರ ಕುರಿತಾಗಿ ಇನ್ನು ಮಾತಾಡೋಣ. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈಗ ಡಯಾಬಿಟಿಕ್ ಪೇಷಂಟ್ಸ್ ಅಂದ್ರೆ ಆಲ್ರೆಡಿ ಬಳಲ್ತಾ ಇರ್ತಾರೆ, ಅದು ಆಲ್ರೆಡಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಅಂತಾನು ಹೇಳ್ತಾರೆ. ತುಂಬಾನೇ ಸೆನ್ಸಿಟಿವ್ ಕೇಸಸ್ಗಳು ಅಥವಾ ತುಂಬಾನೇ ಸೆನ್ಸಿಟಿವ್ ಬಾಡಿ ಇರುತ್ತೆ ಅಂತ ಹೇಳ್ತಾರೆ. ಆಲ್ರೆಡಿ ಡಯಾಬಿಟಿಸ್ ಇರುತ್ತೆ, ಅದರ ಜೊತೆಗೆ ಗ್ಯಾಸ್ಟ್ರಿಕ್ಕು ಬರುವಂಥ ಚಾನ್ಸಸ್ಗಳು ಬಿಕಾಸ್ ಆಫ್ ಡಯಾಬಿಟಿಸ್, ಗ್ಯಾಸ್ಟ್ರಿಕ್ ಎಷ್ಟು ಫಾಸ್ಟ್ ಆಗಿ ಬಾಡಿಗೆ ಅಟ್ಯಾಕ್ ಆಗ್ಬೋದು ಅಂತ. ಇದು ಇಂಪಾರ್ಟೆಂಟ್ ನೋಡಿ. ಸಕ್ಕರೆ ಕಾಯಿಲೆ ಅಂತ ನಾನು 2 ಯಾವಾಗಲೂ ನಾವು ನೆನಪಿಡ್ಲೇಬೇಕು, ಟೈಪ್ 1 ಅಂಡ್ ಟೈಪ್ 2. ಟೈಪ್ 2 ಡಯಾಬಿಟಿಸ್ ಯೂಶಲಿ 40 ವರ್ಷ ಆದ್ಮೇಲೆ ಬರುತ್ತೆ. 95% ಆಫ್ ದಿ ಪಾಪ್ಯುಲೇಷನ್ ಅದೇ. ಟೈಪ್ 1 ಡಯಾಬಿಟಿಸ್ ಮಕ್ಕಳಲ್ಲಿ ಶುರುವಾಗುತ್ತೆ, ಕೆಲವು ಸಮಯ ಅಡಲ್ಟ್ಸ್ ಅಲ್ಲೂ ಶುರುವಾಗುತ್ತೆ.
ಸಿ ಈ ಸಕ್ಕರೆ ಕಾಯಿಲೆಯಲ್ಲಿ ಏನಾಗುತ್ತೆ ಅಂದರೆ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಅದಕ್ಕೆ ಸಕ್ಕರೆ ಕಾಯಿಲೆಯೊಳಗೆ ಕಿಡ್ನಿ ಅಫೆಕ್ಟ್ ಆಗುತ್ತೆ, ಹಾರ್ಟ್ ಅಫೆಕ್ಟ್ ಆಗುತ್ತೆ, ಕಣ್ಣು, ಪೆರಿಫರಲ್ ನ್ಯೂರೈಟಿಸ್ ಇವಿಷ್ಟೆಲ್ಲ ಇರೋವಾಗ ಜೊತೆಗೆ ಒಂದು ಗ್ಯಾಸ್ಟ್ರಿಕ್ಕು ಬಂದರೆ, ಗ್ಯಾಸ್ಟ್ರಿಕ್ ಅಂತೂ ಅಗೇನ್ ದ ಸೇಮ್ ಪ್ರಾಬ್ಲಮ್. ಸೊ ಈ ಊಟದ ವ್ಯವಸ್ಥೆ ಸರಿ ಇರಲ್ಲ. ಇವನ್ ಸಕ್ಕರೆ ಕಾಯಿಲೆಯಲ್ಲಿ ನಾವು ಭಾಳ ಸಾರಿ ಹೇಳ್ತೀವಿ, ತುಂಬ ಸ್ವೀಟ್ಸ್ ತಿನ್ನಂಗಿಲ್ಲ, ಅವರು ಕೆಲವೆಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಜೊತೆಗೆ ಇದು ಬಂದರೆ ಅಂಡ್ ಇನ್ನೊಂದು ನಾವು ನೋಡ್ತೀವಲ್ಲ, ಕಾಂಪ್ಲಿಕೇಶನ್ ಆಫ್ ಗ್ಯಾಸ್ಟ್ರಿಕ್ ಈಸ್ ಅಲ್ಸರ್ ತೂತು ಹೊಡಿಯೋದು. ಇಟ್ಸ್ ಅನ್ ಎಮರ್ಜೆನ್ಸಿ ಕಾಂಪ್ಲಿಕೇಶನ್. ಡಯಾಬಿಟಿಸ್ಗೆ ಏನಾದ್ರು 45 ವರ್ಷ, ಅವನು ಆಲ್ರೆಡಿ 10 ವರ್ಷದಿಂದ ಡಯಾಬಿಟಿಕ್ ಇದ್ದಾನೆ, ಅವನಿಗೆ ಗ್ಯಾಸ್ಟ್ರಿಕ್ ಇತ್ತು, ಸರಿಯಾಗಿ ತೋರಿಸ್ಕೊಳ್ಳಿಲ್ಲ, ಅವನು ಒಂದು ಅಲ್ಸರ್ ಆಗಿರುತ್ತೆ, ನೋಡ್ಕೊಳ್ಳಲ್ಲ, ಪರ್ಫರೇಷನ್ ಆಗಿ ಅರ್ಧ ರಾತ್ರಿಯಲ್ಲಿ ನಮ್ಮ ಹತ್ರ ಬರ್ತಾರೆ. ಇಟ್ಸ್ ಎ ಸೀರಿಯಸ್ ಕಂಡೀಷನ್. ಅಂಡ್ ಡಯಾಬಿಟಿಕ್ಸ್ಗೆ ಅವನು ಆಲ್ರೆಡಿ ನೋಡಿದ್ರೆ ಇರೆಗ್ಯುಲರ್ ಡಯಾಬಿಟಿಕ್ ಕಂಟ್ರೋಲು 350-400 ಇರ್ತದೆ, ಅವ್ನಿಗೆ ಇಮಿಡಿಯೇಟ್ಲಿ ಆಪರೇಷನ್ ಮಾಡೋಕ್ಕಾಗಲ್ಲ. ನಾವು ಅಡ್ಮಿಟ್ ಮಾಡಿಕೊಂಡು IV ಇನ್ಸುಲಿನ್ ಕೊಟ್ಕೊಂಡು ಅವನ್ನ ಡಯಾಬಿಟಿಸ್ ಶುಗರ್ ಕಂಟ್ರೋಲ್ ಮಾಡಿ ಆಮೇಲೆ ಆಪರೇಟ್ ಮಾಡ್ಬೇಕಾಗಿ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಸಕ್ಕರೆ ಕಾಯಿಲೆ ಇರೋರು ಬೇರೆಯವ್ರ ಥರ ಕೇರ್ಲೆಸ್ ಆಗಿ ನಿಮ್ಮ ಗ್ಯಾಸ್ಟ್ರಿಕ್ನ ಟ್ರೀಟ್ ಮಾಡ್ಕೊಳಕ್ಕಾಗಲ್ಲ. ಯಾವತ್ತು ಕೂಡ ನೀವು ಅವಾಗಲೇ ಕೇಳ್ದಂಗೆ ಸಸೆಪ್ಟಿಬಿಲಿಟಿ, ಡಯಾಬಿಟಿಸ್ ಇರೋರಿಗೆ ಎಲ್ಲ ಕಾಯಿಲೆಗೂ ಸಸೆಪ್ಟಿಬಲ್ ಅವರು, ಯಾಕಂದ್ರೆ ಅವ್ರ ಟೋಟಲ್ ಇಮ್ಯುನಿಟಿನೇ ಕಡಿಮೆ ಇರುತ್ತೆ. ಅದರಿಂದ ಸಕ್ಕರೆ ಕಾಯಿಲೆ ಇರೋರು, ಡಯಾಬಿಟಿಸ್ ಇರೋರು ಗ್ಯಾಸ್ಟ್ರಿಕ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಅಂದರೆ ಈಗ ಎರಡೂ ಸಿಂಪ್ಟಮ್ಸ್ಗಳಿದ್ದಾಗ ಆಗುವಂಥ ಕಾಂಪ್ಲಿಕೇಶನ್ಸ್ಗಳು ಏನಾಗ್ಬೋದು ಸರ್? ಒಂದು ಪೇಷಂಟ್ಗೆ ಈ ಕಡೆ ಡಯಾಬಿಟಿಸ್ ಇರುತ್ತೆ, ಈ ಕಡೆ ಗ್ಯಾಸ್ಟ್ರಿಕ್. ಸೊ ಇದ್ರ ಬಗ್ಗೆ ಕುರಿತಾಗಿ ಮಾಹಿತಿಯನ್ನು ತಮ್ಮಿಂದ ಪಡಿತೀನಿ. ಜೊತೆಗೆ ತಾವು ಕೂಡ ಏನಾದರೂ ಒಂದು ಕಡೆ ಡಯಾಬಿಟಿಸ್ ಇರೋರು ಸಹಿತ ಕರೆ ಮಾಡಿ, ಜೊತೆಗೆ ಗ್ಯಾಸ್ಟ್ರಿಕ್ ಇದ್ರೂ ಕೂಡ ಕರೆ ಮಾಡಿ, ಅಥವಾ ಇಬ್ಬರಿಗೂ ಸಹಿತ ಎರಡೂ ಸಮಸ್ಯೆಗಳು ಇದೆಯಾ, ನಿಮ್ಮ ಒಬ್ಬರಿಗೆ ಸಹಿತ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಇದೆ, ಡಯಾಬಿಟಿಕ್ ಸಮಸ್ಯೆನೂ ಇದೆ ಅಂತಂದ್ರೂ ಸಹಿತ ಟೆನ್ಷನ್ ತಗೋಬೇಡಿ. ಕಾರಣ ಏನಂತಾರೆ ಡಾಕ್ಟರ್ ಆಂಜನಪ್ಪ ಅವರು ತಿಳಿಸ್ಕೊಡ್ತಾರೆ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾತಾಡೋಣ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು ಯಾವರಿಂದ? ಕಿತ್ತೂರಿಂದ. ಹೇಳಿ ಸರ್, ಏನು ಪ್ರಶ್ನೆ ಕೇಳಿ. ಹೇಳಿಪ್ಪ, ಹೇಳಿ. ನಮಸ್ಕಾರ. ಎಷ್ಟು ವಯಸ್ಸು? ಓಕೆ ಓಕೆ. ಡಯಾಬಿಟಿಸ್ ಇಲ್ಲಲ್ಲ? ಓಕೆ. ಈಗ ನಾವು ತೋರಿಸಿದ್ವಿ, ಯಾರು ಬೆಂಗಳೂರು ಹಾಸ್ಪಿಟಲ್ಗೆ ವಿಸಿಟ್ ಕೊಟ್ಟದ್ದು ಮಂಚು ಬಂದು ಕಿತ್ತೂರಿಗೆ. ಅವರು SP ಕಿಟ್ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಹೌದೌದು, ಎಂಡೋಸ್ಕೋಪಿ ಮಾಡಿದ್ಮೇಲೆ ಎಂಡೋಸ್ಕೋಪಿ ಬ್ಲಡ್ ಚೆಕಪ್ ಎಲ್ಲ ಮಾಡಿ, ಬ್ಲಡ್ ಚೆಕಪ್ ಆಮೇಲೆ ಎಂಡೋಸ್ಕೋಪಿಗೆ ಸ್ವಲ್ಪ ಇದು ಹೇಳ್ತಾರೆ, ಸ್ವಲ್ಪ ಇನ್ಫೆಕ್ಷನ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸರ್. ಇದು ಯೂಸ್ ಮಾಡಿಲ್ಲ, ನೆನ್ನೆ ಯೂಸ್ ಮಾಡಿದ್ವಿ. ಕಂಡೀಷನ್ ಯೂಸ್ ಮಾಡಿ. ಇದು ಬಹಳ ಇಂಪಾರ್ಟೆಂಟು. ತುಂಬಾ ಜನ ನಾವು ಮೊದಲು ಎಂಡೋಸ್ಕೋಪಿ ಮಾಡ್ತಿರಲ್ಲ, ಬೇರಿಯಂ ಮೀಲ್ ಎಕ್ಸಾಮಿನೇಷನ್ ಅಂತ ನಾವು MBBS ಕಾಲದಲ್ಲಿ. ಇವತ್ತು ವಂಡರ್ಫುಲ್ ಎಂಡೋಸ್ಕೋಪಿ ಇದೆ, ಯಾರು ಎದುರ್ಕೊಳ್ಳೋದು ಬೇಕಿಲ್ಲ. ತುಂಬ ಜನ ಅಯ್ಯೋ ದೊಡ್ಡ ಪೈಪ್ ಒಳಗೆ ಹಾಕ್ಬಿಡ್ತಾರೆ. ಇಲ್ಲ, ಎಂಡೋಸ್ಕೋಪಿ ಈಸ್ ಎ ವಂಡರ್ಫುಲ್ ಪ್ರೊಸೀಜರು. ಲೋಕಲಿ ಮಾಡೋವಂಥದ್ದು, ವಿತೌಟ್ ಅನಸ್ಥೀಶಿಯಾ ಸ್ಪ್ರೇ ಕೊಟ್ಟು ಮಾಡೋವಂಥದ್ದು. ಇಲ್ಲಿ ಒಂದು ಇಂಪಾರ್ಟೆಂಟ್, ಇಷ್ಟು ದಿನ ನಾವು ಹರಿ ವರಿ ಕರಿ ಅನ್ನೇವಿ, ಬಟ್ ಒಬ್ಬ ಫಿಸಿಷಿಯನ್ಗೆ ನೋಬೆಲ್ ಅವಾರ್ಡ್ ಬರುತ್ತೆ. ಅವರು ಈ H. ಪೈಲೋರೈ ಅನ್ನೋ ಒಂದು ಬ್ಯಾಕ್ಟೀರಿಯನ್ ಕಂಡುಹಿಡಿತಾರೆ. ಆ ಬ್ಯಾಕ್ಟೀರಿಯಾ ನಮ್ಮ ಆಹಾರದಲ್ಲಿ ಹೋಗಿ ನಮ್ಮ ಸ್ಟಮಕ್ನಲ್ಲಿ ಕೂತ್ಕೊಂಡು ಗ್ಯಾಸ್ಟ್ರೈಟಿಸು, ಹಂಗೆ ಬಿಟ್ಟರೆ ಒಂದಷ್ಟು ಏನಾದ್ಮೇಲೆ ಗ್ಯಾಸ್ಟ್ರಿಕ್ ಅಲ್ಸರು, ಹಂಗೆ ಬಿಟ್ಟರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಮಾಡೋವಂಥ ಕೆಪಾಸಿಟಿ ಇರೋ ಬ್ಯಾಕ್ಟೀರಿಯಾ ಅದು. ಸೊ ಅದನ್ನು ನಾವು ಎರಾಡಿಕೇಟ್ ಮಾಡಬೇಕು. ಆ ಬ್ಯಾಕ್ಟೀರಿಯಾ ಸಾಯಿಸ್ಬೇಕಂದ್ರೆ ನಮ್ಮಲ್ಲಿ ಭಾಳ ಇಂಪಾರ್ಟೆಂಟ್ ಆಂಟಿಬಯಾಟಿಕ್. ಇದರೊಳಗೆ ಒಂದು ಆಂಟಿಬಯಾಟಿಕ್ HP ಕಿಟ್ ಅಂತ ನಾವೇನು ಕೊಡ್ತೀವಲ್ಲ, ಒಂದು ಪ್ರೋಟಾನ್ ಪಂಪ್ ಇನಿಬಿಟರು, ಒಂದು ಆಂಟಿಬಯೋಟಿಕ್, ಈ ಕಾಂಬಿನೇಷನ್ ಡ್ರಗ್. ಈಗ ಕೆಲವರು 7 days ಕೊಡ್ತಾರೆ, ನಾವು ಅಪ್ ಟು 15 days ಕೊಡ್ತೀವಿ. ಇದು ತಗೊಳ್ಳೋದ್ರಿಂದ ಬ್ಯಾಕ್ಟೀರಿಯಾ ಎರಾಡಿಕೇಟ್ ಆಗುತ್ತೆ. ಇಟ್ಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್. ಅಟ್ಲೀಸ್ಟ್ ಅನದರ್ 6 ತಿಂಗಳು ವರ್ಷದವರೆಗೂ ಅವ್ನಿಗೇನು ಆಗೋದಿಲ್ಲ. ಸೊ ಎಂಡೋಸ್ಕೋಪಿ ಮಾಡೋದ್ರಲ್ಲಿ ಒಂದು ಅಡ್ವಾಂಟೇಜ್, ಅದನ್ನು ಬಯಾಪ್ಸಿ ಮಾಡ್ತೀವಿ. ಎರಡನೇ ಅಡ್ವಾಂಟೇಜ್, ಬೈ ಚಾನ್ಸ್ ಆಲ್ರೆಡಿ ಅವ್ನಿಗೊಂದು ಕ್ಯಾನ್ಸರ್ ಇತ್ತು, ಅಲ್ಸರ್ ಇತ್ತು ಅಂದರೆ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ. ಅದರಿಂದ ದಯವಿಟ್ಟು ತೊಗೊಳ್ಳಿ ಸರ್. ಬಟ್ ಒನ್ಲಿ ಥಿಂಗ್, HP ಕಿಟ್ ತೊಗೊಳ್ಳೋರೆಲ್ಲ ನನಗೆ ತುಂಬ ಹೊಟ್ಟೆ ತೊಳಸುತ್ತೆ ಡಾಕ್ಟ್ರೆ ಅಂತಾರೆ. ನಾವು ಇನ್ಫ್ಯಾಕ್ಟ್ ಅವ್ರಿಗೆ ಹೇಳೇ ಕೊಡ್ತೀವಿ, ನೀನು ಕಬ್ಬಣ ನೆಕ್ದಂಗೆ ಇರುತ್ತೆ, ನಿನ್ನ ಬಾಯಿ ಮೆಟಾಲಿಕ್ ಟೇಸ್ಟ್ ಇರುತ್ತೆ, ಆದರೆ ದಯವಿಟ್ಟು ತೊಗೊಳ್ಳಿ ಅಂತ ಹೇಳ್ತೀವಿ. ತೊಗೊಳ್ಳಿ ಸರ್, ಅದರಲ್ಲೇ ನಿಮ್ಗೆ ವಾಸಿ ಆಗಲ್ಲ. ಅದಾದ್ಮೇಲೆ ಫಾಲೋಅಪ್ ಮಾತ್ರ ಇರ್ತದೆ, ನಿಮ್ಮ ಡಾಕ್ಟರ್ ಕೊಡ್ತಾರೆ, ತಗೊಳ್ಳಿ. ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ, ಇನ್ನೊಂದು ಕಡೆ ಡಯಾಬಿಟಿಕ್ ಸಮಸ್ಯೆ, ಇವೆರಡೂ ಕೂಡ ಇರುತ್ತೆ. ಎರಡೂ ಇದ್ದವ್ರಿಗೆ ಏನು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಏನೇನು ಕಾಂಪ್ಲಿಕೇಶನ್ಸ್ಗಳು ಕಂಡು ಬರಬಹುದು ಇಂಥ ಪೇಷಂಟ್ಸ್ಗೆ? ಅಲ್ಲ, ಡಯಾಬಿಟಿಸ್ದೇ ತನ್ನದೇ ಆದ ಸ್ವಂತ ಕಾಂಪ್ಲಿಕೇಶನ್ಸ್ ಇದಾವೆ. 4 ಟಾರ್ಗೆಟ್ ಆರ್ಗನ್ಸ್ ಅವಲೇ ಹೇಳಿದೀವಿ. ಅಂಡ್ ಓವರ್ ಆಲ್ ದೇರ್ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಅಂಡ್ ಲಾಟ್ ಆಫ್ ಫುಡ್ ರಿಸ್ಟ್ರಿಕ್ಷನ್ಸ್, ಅದು ತಿನ್ಬೇಡ, ಇದು ತಿನ್ಬೇಡ,
ಅಂಡ್ ಲಕ್ಕಿಲಿ ಏನಂದ್ರೆ ಡಯಾಬಿಟಿಸ್ನೊಳಗೆ ಡಯಟಿಗೆ ಬಂದ್ರೆ ಬಹಳ ಸಿಂಪಲ್ ಆಗಿ ಹೇಳಿರ್ತೀವಿ 4 ಟೀ, ತಟ್ಟೆ ತುಂಬಾ ತರಕಾರಿ ತಿನ್ನಿ. ಲಕ್ಕಿಲಿ ತರಕಾರಿ ಸೊಪ್ಪು ತಿನ್ನೋರಿಗೆ ಅಸಿಡಿಟಿ ಕಡಿಮೆ. ಫ್ರೈಡ್ ಫುಡ್ ತಿಂತಾರಲ್ಲ, ದಿನ ಬಜ್ಜಿ ಬೋಂಡ ತಿನ್ನೋರು, ಪಕೋಡ ತಿನ್ನೋರು, ಚಿಪ್ಸ್ ತಿನ್ನೋರು, ಇಂಥವ್ರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ. ಬಟ್ ಡಯಾಬಿಟಿಸ್ ಇರೋನಿಗೆ ಒಂದು ಪೆಪ್ಟಿಕ್ ಅಲ್ಸರ್ ಆದ್ರೆ, ಅಥವಾ ನಾವು ಗ್ಯಾಸ್ಟ್ರಿಕ್ ಮಾತಾಡ್ತಾ ಇದೀವಿ ಇವತ್ತು, ಅದು ಆದ್ರೆ ನೆಕ್ಸ್ಟ್ ಕಾಂಪ್ಲಿಕೇಶನ್ ಟೂತ್ ಹೊಡೆದ್ರೆ ಪರ್ಫೊರೇಷನ್ ಅಂತೀವಿ ನಾವು, ಪೆರಿಟೋನೈಟಿಸ್ ಅಂತೀವಿ. ಹೊಟ್ಟೆ ತುಂಬಾ ಫೀಕಲ್ ಮ್ಯಾಟರ್ ಸೇರ್ಕೊಂಡ್ಬಿಡುತ್ತೆ. ಅವ್ರನ್ನ ನಾವು ವಿತಿನ್ 48 hours ಅಬ್ಡಾಮನ್ ಓಪನ್ ಮಾಡಿ ಆಪರೇಟ್ ಮಾಡಲಿಲ್ಲ ಅಂದ್ರೆ ಡೆತ್ ಆಗುತ್ತೆ. ಇದು ಮೋರ್ ಕಾಮನ್ ಇನ್ ಡಯಾಬಿಟಿಕ್ಸ್. ಅಷ್ಟೇ ಅಲ್ಲ, ನಮಗೆ ಮೋರ್ ಡಿಫಿಕಲ್ಟ್ ಟು ಟ್ರೀಟ್. ಯಾಕಂದ್ರೆ ನೀವು ನಂಗೆ ಓಟಿ ಶಿಫ್ಟ್ ಮಾಡೋಕ್ಕಾಗಲ್ಲ. ನಾವು ಬೇರೆ ಪರ್ಸನ್ ನಾನ್ ಡಯಾಬಿಟಿಕ್ ಆದ್ರೆ ಇಮಿಡಿಯೇಟ್ಲಿ ಒನ್ಸ್ ನಾವು 6 hours ಖಾಲಿ ಹೊಟ್ಟೆ ಇದ್ರೆ ಸಾಕು, ನಮಗೆ ಎಂಟಿ ಸ್ಟಮಕ್ನಾಗಿದೆ, ಒಂದು ರೈಸ್ ಟ್ಯೂಬ್ ಹಾಕಿ ಶಿಫ್ಟ್ ಮಾಡ್ಬಿಡ್ತೀವಿ. ಬಟ್ ಡಯಾಬಿಟಿಸ್ ನೊಂದೇನಾದ್ರು 550 ಇತ್ತು ಬ್ಲಡ್ ಶುಗರ್ ಅಂದ್ರೆ ಆ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಿ ಅನಸ್ಥೆಟಿಸ್ಟ್ ಅಂಡ್ ಫಿಸಿಷಿಯನ್ ಫಿಟ್ನೆಸ್ ತಗೊಂಡು ಆಮೇಲೆ ನಾವು ಪ್ರೊಸೀಡ್ ಮಾಡಬೇಕಾಗುತ್ತೆ. ಅಷ್ಟರೊಳಗಾಗಿ 108 ಕಾಂಪ್ಲಿಕೇಶನ್ ಆಗ್ತವೆ. ಅದರಿಂದ ಬಿ ಕೇರ್ಫುಲ್. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು ಯಾವೂರಿಂದ? ನಮ್ದು ರಾಯಚೂರಿಂದ ಸರ್. ಹೇಳಪ್ಪ. ಪ್ರಶ್ನೆ ಕೇಳ್ರಿ. ಸರ್, ನಮ್ಗೆ ಸ್ವಲ್ಪ ಪೈಲ್ಸ್ ಸ್ಟಾರ್ಟಿಂಗ್ ಸ್ಟೇಜ್ ಇದೆ ಸರ್. ಡಾಕ್ಟರ್ ಹತ್ರ ತೋರಿಸಿದ್ವಿ. ಆ ಲಿಗ್ನೋಕೆನೈನ್ ಹೈಡ್ರೋಕ್ಲೋರೈಡ್ ಜೆಲ್ ಕೊಟ್ಟಿದ್ದಾರೆ ಸರ್. ಬಟ್ ಅದು 4 months ಆಯ್ತು. ಈಗ ಕಡಿಮೆ ಆಗಿದೆ ಸರ್. ಅದು ಅವೇ ಇತ್ತು ಒನ್ಲಿ. ಈಗೇನು ಸ್ವಲ್ಪ ಬುಟ್ಟು ಆಗ್ತಾ ಇದೆ ಸರ್. ಅದು ಬೇರೆ ಇವತ್ತು ಆ ಟಾಪಿಕ್ ಮಾತಾಡ್ತಿಲ್ಲ, ಆದ್ರೂ ನೀವು ಕೇಳಿದಕ್ಕೆ ಉತ್ತರ ಹೇಳ್ಬಿಡ್ತೀನಿ. ಪೈಲ್ಸ್ ಅರ್ಲಿ ಸ್ಟೇಜ್ ಅಂದ್ರೆ ನೋಡಿ, ಮೂಲವ್ಯಾಧಿ 3 ಇರ್ತವೆ ಯಾವಲು. 3, 11 and 7 o'clock ಪೊಸಿಷನ್ ಅಂತೀವಿ ನಾವು. ಫಸ್ಟ್ ಡಿಗ್ರಿ ಬರೀ ಬ್ಲೀಡಿಂಗ್ ಇರುತ್ತೆ. ಸೆಕೆಂಡ್ ಡಿಗ್ರಿ ಈಚೆ ಬರುತ್ತೆ, ಒಳಕೋಗುತ್ತೆ, ಬ್ಲೀಡ್ ಆಗುತ್ತೆ. ಥರ್ಡ್ ಡಿಗ್ರಿ ಈಚೆನೆ ಬಂದು ಕೂತ್ ಬಿಡ್ತವೆ. ಸೊ ಅದರಿಂದ ನೀವು ಕರೆಕ್ಟ್ ಕ್ವಾಲಿಫೈಡ್ ಸರ್ಜನ್ ಹತ್ರ ತೋರಿಸಿದ್ರೆ ಇನಿಷಿಯಲಿ ನಾವ್ಯಾರು ಆಪರೇಷನ್ ಹೇಳಲ್ಲ. ಲಿಗ್ನೋಕೈನ್ ಜೆಲ್ಲಿ ಅಥವಾ ಸಾಕಷ್ಟು ಪ್ರಿಪರೇಷನ್ ಬರ್ತವೆ. ಸಿಟ್ಸ್ ಬಾತು, ನಿಮಗೆ ಮೋಷನ್ ಗಟ್ಟಿ ಆಗದಂಗೆ, ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗದಂಗೆ ಲ್ಯಾಕ್ಸಟಿವ್ಸ್ ಕೊಡ್ತೀವಿ. ಅಂಡ್ ಮೋರ್ ಇಂಪಾರ್ಟೆಂಟ್, ನಿಮ್ಮ ಆಹಾರ ಸೊಪ್ಪು ತರಕಾರಿ ಜಾಸ್ತಿ ತಿನ್ನಿ, ವಾಕಿಂಗ್ ಮಾಡಿ, ಹಣ್ಣುಗಳು ತಿನ್ನಿ, ಜ್ಯೂಸ್ ಎಲ್ಲ ಕುಡಿಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀವಿ. ಸೊ ನಿಮ್ಮ ಡಾಕ್ಟರ್ ಹೇಳ್ದಂಗೆ ಕೇಳ್ಕೊಳ್ಳಿ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ಹೆಸರು ಯಾವೂರಿಂದ? ಸರ್ ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ ಸರ್, ನಂಜನಗೂಡಿಂದ. ಕೇಳಿ ಸರ್, ಏನ್ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ, ಕಿರ್ಗುಂದ ಶ್ರೀನಿವಾಸ ಮೂರ್ತಿ ಅಂತ, ನಂಜನಗೂಡಿಂದ. ಎಲ್ಲಪ್ಪ ಸರ್ ನನಗೆ ಗ್ಯಾಸ್ಟ್ರಿಕ್ ತುಂಬಾ ಗ್ಯಾಸ್ಟ್ರಿಕ್ ಆಗುತ್ತೆ ಸರ್. ಗ್ಯಾಸ್ಟ್ರಿಕ್ ಅಂದ್ರೆ ಟೇಕ್ ಜಾಸ್ತಿ ಇರುತ್ತೆ, ಮತ್ತೆ ಕೆಳಗಡೆ ಬ್ಯಾಕ್ ಸೈಡ್ ಇರುತ್ತೆ, ಗಾಳಿ ಇರುತ್ತೆ, ಜಾಸ್ತಿ ಲಾಂಗ್ ಟೈಮ್ ಇರುತ್ತೆ. ಅದು ತುಂಬಾ ಜನ ನಮ್ಮ ಹತ್ರ ಬರೋರೆಲ್ಲ ನನಗೆ 10 ವರ್ಷದಿಂದ ಇದೆ, 20 ವರ್ಷದಿಂದ ಇದೆ, ತುಂಬಾ ಜಾಸ್ತಿ ಇದೆ, ಎಲ್ಲರೂ ಹಂಗೆ ಹೇಳ್ತಾರೆ. ಗ್ಯಾಸ್ಟ್ರಿಕ್ ಅಂದ್ರೆ ಅಸಿಡಿಟಿ ಜಾಸ್ತಿ ಆಗಿರೋದನ್ನ ಪರ್ಮನೆಂಟ್ ಆಗಿ ಕ್ಯೂರ್ ಮಾಡೋಕ್ಕಾಗಲ್ಲ. ನಾನು ಭಾಳ ಜನಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಗೆ ಅಪೆಂಡಿಸೈಟಿಸ್ ಆದರೆ ನಿಮ್ಮ ಅಪೆಂಡಿಕ್ಸ್ ತೆಗೆದಾಕ್ತೀವಿ. ನಿಮಗೆ ಕೋಲೆಸಿಸ್ಟೈಟಿಸ್, ಕೋಲೆಲಿಥಿಯಸ್ ಆದರೆ ಗಾಲ್ ಬ್ಲಾಡರ್ ತೆಗೆದಾಕ್ತೀವಿ. ಬಟ್ ನಿಮ್ಮ ಸ್ಟಮಕ್ನ ತೆಗೆದಾಕಕ್ಕಾಗಲ್ಲ. ಅದರಿಂದ ಅದ್ರ ಜೊತೆ ಬದುಕೋದು ಕಲಿಬೇಕು. ನೀವು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಕೆಲವು ಡ್ರಗ್ಸ್ ಬೇಕಾಗುತ್ತೆ, ಡಾಕ್ಟರ್ ಕೊಡ್ತಾರೆ, ಅಥವಾ ನೀವು ಅಕ್ರಾಸ್ ದಿ ಕೌಂಟರ್ ಕೊಂಡ್ಕೋತೀರಿ. ಅದೆಲ್ಲ ಮಾಡಬೇಡಿ, ಡಾಕ್ಟರ್ನೇ ಕೇಳಿ ತಗೊಳ್ಳಿ. ಇವತ್ತು ನಿಮಗೆ ರ್ಯಾನಿಟಿಡಿನ್ ಇದೆ, ಒಮೆಪ್ರೊಸೋಲ್ ಇದೆ, ಸೋ ಮೆನಿ ಡ್ರಗ್ಸ್, ಪ್ರೋಟಾನ್ ಪಂಪ್ ಇನಿಬಿಟಾರ್ಸ್ ಅಂತೀವಿ ನಾವು. ಆದಷ್ಟು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ತುಂಬ ಅರಿಬರೆ ಉಣ್ಬೇಡಿ, ತುಂಬ ಟೆನ್ಷನ್ ಮಾಡ್ಕೋಬೇಡಿ, ಹೊರಗಡೆ ಹೆಚ್ಚಿಗೆ ತಿನ್ನಬೇಡಿ. ಇವೆಲ್ಲ ಸ್ಟ್ಯಾಂಡರ್ಡ್ ಇಂಟ್ರಕ್ಷನ್ನು. ಆ ಮುಂದೆ ಕಾಂಪ್ಲಿಕೇಶನ್ ಆಗದಂಗೆ ನೋಡ್ಕೋಬೇಕು ಅಂದರೆ ನೀವು ಮಧ್ಯೆ ಡಾಕ್ಟರ್ಗಳ ಕಡೆ ಎಂಡೋಸ್ಕೋಪಿನೋ ಅಲ್ಟ್ರಾಸೌಂಡು ಅದು ಮಾಡಿಸ್ಕೊಳ್ಳಿ ಅಂತ ಅಷ್ಟೇ ನಿಮ್ಗೆ ಹೇಳೋದು. ಓಕೆ, ಹಾಗೆ ನೆಕ್ಸ್ಟ್. ನಮಸ್ಕಾರ. ಹಲೋ, ಹೇಳಿ, ತಮ್ಮ ಹೆಸರು ಯಾವೂರಿಂದ? ನಾವು ಕವಿತಾ ಅಂತ ಸರ್. ಹೇಳಿ. ನನಗೆ ತಲೆಭಾಗ ಮತ್ತೆ ಮೂಗು ಸೆಂಟ್ರಲ್ಲಿ ಆ ಕಡೆ ಈ ಕಡೆ ಕೆನ್ನೆ ಮೇಲ್ಭಾಗ ತುಂಬಾ ನೋವುತ್ತೆ ಸರ್. ಎಷ್ಟಮ್ಮ ವಯಸ್ಸು? 44 ಸರ್. ಅಮ್ಮ, ಇದನ್ನ ಸೈನುಸೈಟಿಸ್ ಅಂತೀವಿ ನಾವು. ಮೂಗಿನ ಪಕ್ಕದಲ್ಲಿ ಮೂಳೆ ಒಳಗೆ ಇದಿರುತ್ತೆ, ಹಾಲೋ ಇರುತ್ತೆ. ಅದರೊಳಗೆ ಇನ್ಫೆಕ್ಷನ್ ಆದರೆ ಹೆಡ್ಏಕ್ ಬರುತ್ತೆ, ಸೀನ್ ಬರುತ್ತೆ. ಅದು ಇದನ್ನ ಸೈನುಸೈಟಿಸ್ ಅಂತೀವಿ. ನಾವಿವತ್ತು ಗ್ಯಾಸ್ಟ್ರಿಕ್ ಬಗ್ಗೆ ಮಾತಾಡ್ತಿರ್ತೀವಿ, ಯೂಶಲಿ ಅದ್ರ ಜೊತೆಗೆ ಇವೆಲ್ಲ ಇರ್ತವೆ. ಅದರೊಳಗಾಗಿ ಈ ಸೈನುಸೈಟಿಸು, ಹೆಡ್ಏಕ್ ಇರೋರು ಮಾತ್ರೆಗಳು ನುಂಗ್ತಾರೆ. ಎನಿ ಟ್ಯಾಬ್ಲೆಟ್, NSAIDs ಅಂತೀವಿ ನಾವು, ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸು, ಪ್ಯಾರಾಸಿಟಮಾಲ್ ಆಗಲಿ, ನೈಸಿಪ್ ಆಗಲಿ, ಇವೆಲ್ಲ ನುಂಗ್ತಿರಲ್ಲಮ್ಮ, ಅದರಿಂದ ನಿಮಗೆ ಗ್ಯಾಸ್ಟ್ರಿಕ್ ಬರುತ್ತೆ. ಆದಷ್ಟು ದಯವಿಟ್ಟು ನಿಮ್ಮ ENT ಡಾಕ್ಟ್ರಿಗೆ ತೋರಿಸಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಸೊ ಅದ್ರ ಜೊತೆಗೆ ಯಾವುದೇ ಪೇಯ್ನ್ ಕಿಲ್ಲರ್ ನುಂಗಬೇಕಾದ್ರೆ ಜೊತೆಗೆ ಒಂದು ಆಂಟಾಸಿಡ್ ಇರಬೇಕು ಅಂತ ನಾವು ಹೇಳ್ತೀವಿ. ಓಕೆ,
ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಜೊತೆಗೆ ತಾವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಗ್ಯಾಸ್ಟ್ರಿಕ್ ಸಮಸ್ಯೆ ಜೊತೆಗೆ ಡಯಾಬಿಟಿಕ್ ಕುರಿತಾದಂಥ ಒಂದಿಷ್ಟು ಪ್ರಶ್ನೆಗಳು ಸಾಕಷ್ಟು ಬರ್ತಾ ಇದೆ. ಹಾಗೆ ನೆಕ್ಸ್ಟ್ ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ, ಹೇಳಿ ಸರ್, ತಮ್ಮ ಹೆಸರು ಯಾವೂರಿಂದ? ಹೇಳಿ ಸರ್. ಇದು ನನಗೆ ಅಲರ್ಜಿ ತರ ಗ್ಯಾಸ್ಟ್ರಿಕ್ ಮಿತಿನೇ ಇದೆ. ಹಾಂ, ಒಂದು ಅಂದಡೆ ಓಡಾಡ್ದಂಗ ಅಲರ್ಜಿ ಕಾಣಿಸ್ತಾ ಇದೆಲ್ಲ ಒಂಥರ ಗ್ಯಾಸ್ಟ್ರಿಕ್ ಏನ್ ಪ್ರಾಬ್ಲಮ್, ಏನ್ ತಗೋಬೇಕಂದ್ರೆ ಸರ್ ಅದು? ಇಲ್ಲ ಇವ್ರೆ, ಅಲರ್ಜಿ ಬೇರೆ. ಅಲರ್ಜಿ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಕಾಂಗ್ರೆಸ್ ಗಿಡ ಆಗಲಿ, ಡಸ್ಟ್ ಆಗಲಿ, ಇವೆಲ್ಲ ನಾವು ಅಲರ್ಜನ್ಸ್ ಅಂತೀವಿ. ಅದ್ರಿಗೆ ಎಕ್ಸ್ಪೋಸ್ ಆದಾಗ ನಿಮ್ಮ ಮೈ ಕಡಿತಾ ಬರುತ್ತೆ, ಗಂದೆ ಗಂದೆ ಥರ ಎದ್ದೊಳುತ್ತೆ, ಅದು ಅಲರ್ಜಿ. ನಿಮ್ಮ ಅಲರ್ಜಿಗೆ ಆಂಟಿ ಹಿಸ್ಟಮಿನ್ ಡ್ರಗ್ಸ್ ಅಂತ ಇರ್ತವೆ. ನೀವು ಯಾವಾಗನೂ ಒಂದ್ಸರಿ ಸ್ಕಿನ್ ಡಾಕ್ಟರ್ ಹತ್ರ ಹೋದರೆ ಅಂಡ್ ಕೆಲವು ಸೆಂಟರ್ಗಳಲ್ಲಿ, ಇವಾಗ ನಮ್ಮ ಕಿಮ್ಸ್ ಹಾಸ್ಪಿಟ್ಲಿಗೆ ಹೋದರೆ ನಿಮಗೆ ಅಲರ್ಜಿ ಸೆಂಟರ್ ಅಂತಲೇ ಇದೆ. ನೀವು ಏನಕ್ಕೆ ಅಲರ್ಜಿ ಇದೆ ಅಂತ ಟೆಸ್ಟ್ ಮಾಡಿ, ಪ್ಯಾಚ್ ಟೆಸ್ಟ್ ಮಾಡ್ತಾರೆ, ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಅದನ್ನು ಮಾಡಿಸ್ಕೋಬೋದು. ಅಥವಾ ಸಿಂಪಲ್ ಡ್ರಗ್ಸ್ ಭಾಳ ಸಾರಿ ನಾವು ನೀವೇ ಅವಿಲ್ ತೊಗೊಳ್ಳಿ ಅಂತೀರಿ, ಸೆಟ್ಸಿನ್ ತೊಗೊಳ್ಳಿ ಅಂತೀರಿ, ಅವೆಲ್ಲ ಬ್ರ್ಯಾಂಡ್ ನೇಮ್ಸ್ ನಾನು ಇಲ್ಲಿ ಹೇಳ್ಬಾರ್ದು. ಆದರೂ ಆಂಟಿ ಹಿಸ್ಟಮಿನ್ ಡ್ರಗ್ಸ್ ಇರ್ತವೆ. ನೀವು ಯಾವ್ದಾರ ಡಾಕ್ಟ್ರಿಗೆ ತೋರಿಸಿ, ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ತೋರಿಸಿದ್ರೆ ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ ಸರ್. ಈಗ ಏನಂತಂದರೆ ಎರಡಿದೆ. ಒಂದೇನಂತಾರೆ ಡಯಾಬಿಟಿಕ್ ಪೇಷಂಟ್ ಇರೋರು ಶುಗರ್ಲೆಸ್ ಕಾಫಿ ಟೀನೇ ಕುಡಿಬೇಕು ಅಂತ ಹೇಳ್ತಾರೆ, ಇದು ಒಂದು ಕಡೆ. ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಸಹ ಟೀ ಕಾಫಿ ಕುಡಿಲೇಬೇಡ ಅಂತ ಹೇಳ್ತಾರೆ. ಅಂದರೆ ಟೀ ಕಾಫಿಯಿಂದನೇ ಇವೆಲ್ಲ ಸಮಸ್ಯೆಗಳಾಗುತ್ತಾ ಅಥವಾ ಹೇಗೆ? ಇದು ನೋಡಿ, ಆಹಾರದ ಪಥ್ಯ ಅಂತಾರಲ್ಲ, ತುಂಬ ಜನ ತಮ್ಮದೇ ರೀತಿಯಲ್ಲಿ ಹೇಳ್ತಾರೆ. ಆಕ್ಚುಲಿ ನಮ್ಮ ಬುಕ್ನಾಗಿರೋದು ಈವನ್ ಹಸಿಮೆಣಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಆಗಬಾರ್ದು, ಕಾಫಿ ಟೀಯಲ್ಲಿ ಗ್ಯಾಸ್ಟ್ರಿಕ್ ಆಗಬಾರ್ದು. ಮತ್ತೇನು ಡಾಕ್ಟ್ರ್ ಅಂದರೆ ಕರೆದಿರ್ತಾರಲ್ಲ ಫ್ರೈಡ್ ಫುಡ್, ಬಜ್ಜಿ, ಬೋಂಡಾ, ಚೌಚೌ, ಚಿಪ್ಸ್, ಜಂಕ್ ಫುಡ್, ಇಂಥವ್ರ ಗ್ಯಾಸ್ಟ್ರಿಕ್ ಆಗುತ್ತೆ. ಆಕ್ಚುಲಿ ಕಾಫಿ ಟೀ ಇದಕ್ಕೇನೆ ಎಂಜಾಯ್. ಅಂಡ್ ನಮ್ಮಲ್ಲಿ ಭಾಳ ಜನಕ್ಕೆ ಕನ್ಫ್ಯೂಷನ್ ಒಂಥರ. ಅಮೆರಿಕಾಗೆ ಹೋದ್ರೆ ಆ ಕಪ್ ಇರುತ್ತಲ್ಲ 120 ml, ನಮ್ಮಲ್ಲಿ ಕುಡಿಯೋದು 20 ml. ಇಡೀ ದಿನ ಕುಡಿದ್ರು ಕೂಡ ಒಂದು ಕ್ಲಬ್ ಇರಲ್ಲ. ನೀವು ಕುಡಿಯೋ ಖುಷಿ ಇದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಎದುರ್ಕೊಂಡು ಕುಡಿಯೋದು ಬಿಡಬೇಡಿ. ನಿಮಗೆ 3-4 ಸಾರಿ ಹಂಗಾದ್ರೆ ನೀವು ಬಿಡಿ. ಜನಗೊಳಿಸಿ ಎವ್ರಿ ಮ್ಯಾನ್ಸ್ ಫುಡ್, ಅದೇನು ಹೇಳುದು, ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತಾರೆ. ಇವ್ರಿಗೆ ಏನು ಕಾಫಿ ಖುಷಿನೋ ಇನ್ನೊಬ್ರಿಗೆ ಆಗಲ್ಲ. ಅದಕ್ಕೆ ನಾವು ಜನಗಳಿಗೆ ಬಿಟ್ಟು ಬಿಡ್ತೀವಿ, ಎಕ್ಸೆಪ್ಟ್ ಈ ಥರ ಫ್ರೈಡ್. ಈವನ್ ಶುಗರ್ಲೆಸ್ ನಾನು ನೋಡಿದ್ದೀನಿ, ಅದೊಂಥರ ಅಭ್ಯಾಸ ಬಿದ್ದುಬಿಡುತ್ತೆ ಶುಗರ್ಲೆಸ್, ನೋ ಡೌಟ್. ಭಾಳ ಜನ ನನಗೆ ಸಕ್ಕರೆ ಬದಲು ಬೆಲ್ಲ ಹಾಕೋತೀನಿ ಡಾಕ್ಟ್ರೆ ಅಂತಾರೆ. ಬೆಲ್ಲಕ್ಕೂ ಸಕ್ಕರೆಗೆ ನಾವು ಲೆಕ್ಕ ತಗೊಳ್ಳೋದು ಕ್ಯಾಲ್ರಿ. ನೀವು ತಿನ್ನೋ ಆಹಾರದಲ್ಲಿ ಏನು ಸಕ್ಕರೆ ಕಾಯಿಲೆ ಇರೋರಿಗೆ ಕ್ಯಾಲ್ರಿ ಕಡಿಮೆ ಇರಬೇಕು. ಅದಕ್ಕೆ ಭಾಳ ಖುಷಿಯಿಂದ ನಾವು ಹೇಳ್ತೀವಿ, ನೀವು ಆ ಬೆಲ್ಲನೂ ಹಾಕೋಬಿಡಿ, ಸಕ್ಕರೆ ಒಂದೆರಡು ದಿನ ಅಭ್ಯಾಸ ಆಗ್ಬಿಟ್ರೆ ಶುಗರ್ಲೆಸ್ ಕಾಫಿ ಕುಡಿಯೋರು ಶುಗರ್ ಹಾಕ್ಕೊಟ್ರೆ ಕುಡಿಯೋದೇ ಇಲ್ಲ ಅವರು. ಆ ರೀತಿ ಅಭ್ಯಾಸ ಆಗಿರುತ್ತೆ. ಇನ್ನು ಕೆಲವರಿಗೆ ಪಾಪ ಮನೆ ತುಂಬ ಎಲ್ಲರೂ ಒಬ್ಬಟ್ಟು ತಿಂತಿರ್ತಾರೆ ಉಗಾದಿ ಹಬ್ಬದ ದಿನ. ಯಜಮಾನರಿಗೆ ಒಬ್ಬಟ್ಟು ತಿನ್ನಿ, ನಾನು ಭಾಳ ಸಾರಿ ಹೇಳಿದ್ದೀನಿ, ಒಂದು ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ಖುಷಿಯಿಂದ ತಿನ್ನಿ, ಒಂದಷ್ಟು ಕೋಸಂಬರಿ ತಿನ್ನಿ. ಕೋಸಂಬರಿ ಒಳಗೆ ಶುಗರ್ ಕಡಿಮೆ, ಒಬ್ಬಟ್ಟಿನಲ್ಲಿ ಶುಗರ್ ಜಾಸ್ತಿ. ಅವತ್ತು ಪಾಯಸ, ವಡೆ, ಚಿತ್ರಾನ್ನ ಎಲ್ಲ ನಿಮ್ಮ ಮೊಮ್ಮಕ್ಕಳಿಗೆ ಕೊಟ್ಬಿಡಿ. ನೋಡಿ, ಎವ್ರಿಬಡಿ ಶುಡ್ ಎಂಜಾಯ್ ದೇರ್ ಲೈಫ್, ಅದು ಇಂಪಾರ್ಟೆಂಟು. ಜೀವನ ಪರ್ಯಂತ ಅಯ್ಯೋ ಅನ್ನ ತಿನ್ನಬಾರ್ದಂತೆ, ಅಯ್ಯೋ ಸಕ್ಕರೆ ತಿನ್ನಬಾರ್ದಂತೆ, ಅಯ್ಯೋ ಒಬ್ಬಟ್ಟು, ಹಂಗೆಲ್ಲ ಬಿಟ್ಟುಬಿಡಿ ದಯವಿಟ್ಟು. ಅದಕ್ಕೆ 4 ಟೀ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಸಕ್ಕರೆ ಕಾಯಿಲೆ ಇರೋರು 4 ಟೀ ನೆನ್ಪಿಡಿ. 4 ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ, ಅಷ್ಟೇ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ತಟ್ಟೆ ತುಂಬ ತರಕಾರಿ ತಿನ್ನಿ ಅಂತ ಹೇಳಿ ಡಾಕ್ಟರ್ ಅಂಜನಪ್ಪ ಅವರು ಹೇಳ್ತಾರೆ. ಜೊತೆಗೆ ಮಾತಾಡೋಣ, ಒಂದಷ್ಟು ಕರೆಗಳನ್ನು ತಗೊಳ್ಳೋಣ. ನಮಸ್ಕಾರ. ಹಲೋ, ಹೇಳಿ ಸರ್, ತಮ್ಮ ಹೆಸರು ಯಾವೂರಿಂದ? ಸರ್ ನಾನು ಮಂಡ್ಯದಿಂದ. ಓಕೆ, ಹೇಳಿ ಸರ್. ಕೇಳಿ ಸರ್. ಕುಮಾರ್ ಅಂತ. ಓಕೆ, ಹೇಳಿ, ಏನು ಪ್ರಶ್ನೆ ಕೇಳಿ. ದಯಮಾಡಿ ನಾಗೇಶ್ ಅವ್ರಿಗೆ ತಮ್ಗೆ ಅಭಿನಂದನೆ ಕೊಡ್ಬೇಕು. ಹೇಳಿ ಸರ್, ಹೇಳಿ ಸರ್, ಹೇಳಿ. ಯಾಕಂದ್ರೆ ಯಾವ ಮಾಧ್ಯಮದವರು ಕೂಡ ನಿಮ್ಮ ಹೆಲ್ಪ್ ಮಾಡ್ತಾ ಇಲ್ಲ. ಯಾರು ಕೂಡ ಈ ಬರೀ ರಾಜಕೀಯ ಅದು ಇದು ಮಾಡ್ತಾ ಹೋಗ್ತಾರೆ. ಸಮುದಾಯದ ಆರೋಗ್ಯ. ವೆರಿ ನೈಸ್ ಸರ್, ಹೇಳಿ. ಖುಷಿ ಆಯ್ತು ನನಗೂ ಕೂಡ ಡಾಕ್ಟರ್ ಅಂಜನಪ್ಪ. ನೀವು ನಮ್ಮ ನಾಗೇಶ್ ಅವ್ರನ್ನ ಈ ಚಾನಲ್ ನ ಅಪ್ರಿಶಿಯೇಟ್ ಮಾಡಿದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಆರೋಗ್ಯ ಬಹಳ ಅದಕ್ಕಿಂತ ಇಂಪಾರ್ಟೆಂಟ್. ಮುಖ್ಯವಾಗಿ ಒಳ್ಳೆ ಫೇಮಸ್ ಡಾಕ್ಟರ್ ಆದಂತ ಡಾಕ್ಟರ್ ರಾಜನಪ್ಪ ಅವ್ರನ್ನ ಕರ್ಕೊಂಡ್ಬಿಟ್ಟು ನಮ್ಗೆಲ್ಲವೂ ಕೂಡ ಈ ತರ ಮಾರ್ಗದರ್ಶನ ಕೊಟ್ಟಿರಲ್ಲ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಕ್ವಶನ್, ಪ್ರಶ್ನೆ ಸರ್. ಹಾಗಾಗಿ ದಯಮಾಡಿ ಸರ್, ನಿಜವಲ್ಲೂ ಕೂಡ ವೆರಿ ಗ್ರೇಟ್ ಡಾಕ್ಟರ್ ಆಂಜನಪ್ಪ ಸರ್. ಥ್ಯಾಂಕ್ ಯು. ಹೌದು ಸರ್, ಹೌದು ಸರ್. ಸರ್ ಒಂದು ಕ್ವಶನ್ ಸರ್ ತಮ್ಗೆ. ಕೇಳಿ ಸರ್, ನಮ್ಗೆ ಪೈಲಾರಕ್ಕಿಂತ ಒಂದು ಪ್ರಾಬ್ಲಮ್ ಇತ್ತು ಸರ್. ಹೇಳಿ. ಬಟ್ 3 years ಆಯ್ತು. ಬಟ್ ಅದ್ರ ಬಗ್ಗೆ ಏನು ಕೂಡ ನನಗೆ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ನೀವ್ ಹೇಳ್ದಂಗೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು, ಮತ್ತೆ ಟೆಸ್ಟ್ ಮಾಡಿಸ್ಬೇಕೋ ಬೇಡೋ ಅಂತ ಒಂದು ತಮ್ಗೆ ಹೇಳ್ಬೇಕು. ಇಲ್ಲ ಬಹಳ ಜನ ನಾನು ಕೇಳ್ತಾರೆ ಸರ್, ಒಂದು ಕೋರ್ಸ್ ತಗೊಂಡಾದ್ಮೇಲೆ ತಿರುಗಿ ಎಂಡೋಸ್ಕೋಪಿ ಮಾಡಿ ಅದು ಹೋಗಿದೆಯಾ ಇಲ್ಲ ಅಂತ ತಿಳ್ಕೊಬೇಕಾ? ನಾಟ್ ನೆಸೆಸರಿ.
ಸೊ ನೀವು ಒಂದು ಕೋರ್ಸ್ ತೊಗೊಂಡ್ಮೇಲೆ ಮುಗೀತು, ತಿರುಗಿ ಬರ್ಬೋದು ನಿಮಗೆ. ಸಿ ದಟ್ ಈಸ್ ಒನ್ ಆಫ್ ದಿ ಕಾಸ್ ಅಂತೀವ್ರ, ಅದರಿಂದ ನಿಮಗೆ ಬಂದಿತ್ತು. ಈಗ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಿ, ಸುಮ್ಮನೆ ಇದ್ಬಿಡಿ. ಇವಾಗ ಟೈಫಾಯ್ಡ್ ಹಂಗೇನೆ, ಟೈಫಾಯ್ಡಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ಚೆನ್ನಾಗೇ ಇರ್ತಾರೆ. ಅದು 1.5 ವರ್ಷ ಆದ್ಮೇಲೆ ತಿರುಗಿ ಟೈಫಾಯ್ಡ್ ಬರುತ್ತೆ. ಇವೆಲ್ಲ ಕಮ್ಯುನಿಕೇಬಲ್ ಡಿಸೀಸ್ ಅಂತೀವಿ. ಹಂಗಾಗಿ ಒಂದ್ಸಾರಿ ನೀವು ವಾಸಿ ಮಾಡ್ಕೊಂಡ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಆರಾಮಾಗಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ಒಂದು ಗ್ಯಾಸ್ಟ್ರಿಕ್ ಬಗ್ಗೆ ತಾವು ಹೇಳ್ತಾರೆ ಅಂದರೆ, ಗ್ಯಾಸ್ಟ್ರಿಕ್ ಸಮಸ್ಯೆಯಲ್ಲಿ ಇರೋರಿಗೆ ಒಂದು ಇಬ್ರು ಡಯಾಬಿಟಿಕ್ ಪೇಷಂಟ್ ಇದ್ದಾರೆ, ಜೊತೆಗೆ ಗ್ಯಾಸ್ಟ್ರಿಕ್ಕು ಇದೆ. ಈ ಕಡೆ ಟೀ ಕಾಫಿ ಕುಡಿಬೇಡ ಅಂತ ಹೇಳ್ತಾರೆ, ಈ ಕಡೆ ಸಿಹಿ ಪದಾರ್ಥ ತಿನ್ನಬೇಡ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಒಂದು ಕಡೆ ಕದ್ದು ಮುಚ್ಚಿ ಹೋಗಿ ತಿನ್ನುವಂಥದ್ದು, ಅಥವಾ ಒಕೇಶನಲಿ ತಾವು ಹೇಳಿರೋರಾಗಿ ಒಬ್ಬಟ್ಟು ತಿನ್ನೋದಾಗಲಿ, ಒಂದು ಸ್ವೀಟ್ಸ್ಗಳನ್ನು ತಿನ್ನೋದಾಗಲಿ, ಯಾವಾಗೋ ಒಂದು ಸರಿ ತಂದುಬಿಟ್ರೆ ಅಥವಾ ತಿಂತಾ ಇದ್ರೆ ಅದು ನಮ್ಮ ದೇಹಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ, ಶುಗರ್ ಲೆವೆಲ್ ಜಾಸ್ತಿ ಮಾಡಿಕೊಂಡು ಆಘಾತ ಆಗುತ್ತಾ ಅಥವಾ ಹೇಗೆ ಸರ್ ಇದು? ಇಲ್ಲ, ಸಿ ಅಲ್ಟಿಮೇಟ್ಲಿ ಶುಗರ್ ಲೆವೆಲ್ಲು ಬ್ಲಡ್ನೊಳಗೆ ಕಡಿಮೆ ಮಾಡಬೇಕು ಅಂದರೆ 3 ಸ್ಟ್ಯಾಂಡರ್ಡ್ ನಾವು ಆನ್ಸರ್ ಯಾವಾಗಲೂ ಕೂಡ: ಡಯೆಟ್, ಎಕ್ಸಸೈಸ್ ಅಂಡ್ ಡ್ರಗ್ಸ್ ಅಂತೀವಿ. ನೀವು ಡ್ರಗ್ಸ್ನ ಕರೆಕ್ಟಾಗಿ ತಗೊಳ್ಳಿ. ಇನ್ಸುಲಿನ್ ಇದ್ರೆ ಇನ್ಸುಲಿನ್ ತಗೊಳ್ಳಿ, ಮಾತ್ರೆ ಇದ್ರೆ ಮಾತ್ರೆ ತಗೊಳ್ಳಿ. ವಾಕಿಂಗ್ ಮಾಡೋದು ಬಿಡಬೇಡಿ. ನಾನು ಹೇಳಿದ್ದು ಏನಂದ್ರೆ, ಒಂದಿನ ಯುಗಾದಿ ಹಬ್ಬದ ದಿನ ಖುಷಿ ಆಯ್ತು, ಮಧ್ಯಾಹ್ನ ಯಾವುದೋ ಒಂದು ಮದುವೆ ಒಳಗೆ ಒಂದು ತಿಂದೆ, ಡಸಂಟ್ ಮ್ಯಾಟರ್. ಸೊ ಎಲ್ಲೋ ಸ್ಟ್ರಿಕ್ಟ್ ಆಗಿ ನಾನು ಒಂದಿನ ಹಿಂಗೆ ಸ್ವಲ್ಪ ತಿನ್ಬಿಟ್ಟೆ ಏನು ಹಂಗೆ ಎದುರ್ಕೊಳ್ಳೋಕೆ ಹೋಗ್ಬೇಡಿ. ಅಂಡ್ ಯಾವಾಗಲೂ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ನೋಡ್ತೀವಿ ನಾವು, ಫುಡ್ ಏನ್ ಗ್ಲೈಸಿಮಿಕ್ ಇಂಡೆಕ್ಸ್. ಇನ್ನೊಂದು HbA1c ಅಂತ ಮಾಡ್ತೀವಿ, 3 ತಿಂಗಳಲ್ಲಿ ಇವ್ರದ್ದು ಆವರೇಜ್ ಹೆಂಗಿದೆ ಅಂತ, ಅದನ್ನು ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡಿ. ನೀವು ಯಾವತ್ತೋ ಒಂದು ದಿನ ತಿಂದ್ರೆ ಏನು ಆಗಲ್ಲ, ನಿಮ್ಮ HbA1c 7.5 ಮೇಲೆ ಹೋಗದಂಗೆ ನೋಡ್ಕೊಂಡ್ರೆ ಎಲ್ಲೋ ನೀವು ಕರೆಕ್ಟಾಗಿ ಇದ್ದೀರಾ ಅಂತ ಅರ್ಥ. ಯಾವತ್ತೋ ಒಂದಿನ ಗುಲಾಬ್ ಜಾಮೂನ್ ತಿಂದೆ ಅಥವಾ ಒಬ್ಬಟ್ಟು ತಿಂದೆ ಹಂಗಾಗೋದಿಲ್ಲ. ಅದರಿಂದ ದಯವಿಟ್ಟು ನೀವು ಅವತ್ತಿನ ಯಾವತ್ತೋ ಒಂದಿನ 350 ಹೊರಟೋಗ್ಬಿಟ್ಟಿತ್ತು ಡಾಕ್ಟ್ರೆ, ಎದುರ್ಕೋಬೇಕು ಹೋಗ್ಬೇಡಿ. ನಿಮ್ಮ HbA1c ಭಾಳ ಜನ ಡಯಾಬಿಟಾಲಜಿಸ್ಟ್ ಅದನ್ನ ಕೇಳ್ತಾರೆ, ಹಂಗಾಗಿ. ಓಕೆ ಫೈನ್. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ, ಹೇಳಿ, ತಮ್ಮ ಹೆಸರು ಹೇಳಿ, ಯಾವರಿಂದ? ಸರ್ ನಾವು ಬೇಲೂರಿಂದ ಕಾಸನ್ ಜಿಲ್ಲೆ. ಹೇಳಿ ಮೇಡಮ್, ಏನ್ ಪ್ರಶ್ನೆ? ಸರ್ ನನಗೆ ಮುಸ್ಲಿಮ್ದು 5 ವರ್ಷ ಆಗಿದೆ ಸರ್. ಎಸ್ಮಾ, ಹೇಳಿ. ಏಜ್ ಅಮ್ಮ? ಸರ್ ನಮಗೆ ಇದು ಜನನೇಂದ್ರಿಯ ಭಾಗದಲ್ಲಿ ತುಂಬಾ ನೋವು ಬರುತ್ತೆ ಸರ್. ಮುಟ್ಲಿಂತು 5 ವರ್ಷ ಆಗಿದೆ. ಸರಿಮ್ಮ. ಅಮ್ಮ, ಅದಕ್ಕೆ ಕಾರಣ ನಾವು ವೆಜೈನೈಟಿಸ್, ವೆಜೈನಿಸ್ಮಸ್ ಇವೆಲ್ಲ ಹೇಳ್ತೀವಿ. ಸಕ್ಕರೆ ಕಾಯಿಲೆ ಇದೆಯಮ್ಮ? ಇಲ್ಲ ಸರ್, ಸಕ್ಕರೆ ಕಾಯಿಲೆ ಇಲ್ಲ. ಸರಿ ಬಿಡಿ, ಅದನ್ನೊಂದು ಚೆಕ್ ಮಾಡಿಸಿ. ಯೂಶಲಿ ಪೋಸ್ಟ್ ಮೆನೋಪಾಸಲ್ ಸಮ್ ಸಿಂಪ್ಟಮ್ಸ್ ಇರ್ತವೆ. ಅದನ್ನ ನೀವು ಒಂದ್ಸಾರಿ ಗೈನಕಾಲಜಿಸ್ಟ್ ಹತ್ರ ಹೋದ್ರೆ ಅವ್ರು ಪರ್ವೆಜೈನಲ್ ಎಕ್ಸಾಮಿನೇಷನ್ ಮಾಡಿ, ಯಾಕಂದರೆ ಬೇರೆ ನಿಮ್ಗೆ ಆ ಟೈಮ್ನ ಬ್ಲಡ್ ಶುಗರ್ ಮಾಡ್ತಾರೆ, ಕೆಲವರಿಗೆ ಫಂಗಲ್ ಇನ್ಫೆಕ್ಷನ್ ಆಗ್ತವೆ, ಕೆಲವು ಡ್ರೈನೆಸ್ ಆಗುತ್ತೆ. ಇವೆಲ್ಲ ನಿಮ್ಮ ಗೈನಕಾಲಜಿಸ್ಟ್ ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರಮ್ಮ, ಗಾಬರಿ ಆಗಕ್ಕೆ ಹೋಗಬೇಡಿ. ಒಂದ್ಸಾರಿ ಒಂದು ಗೈನಿಕ್ ಒಪಿನಿಯನ್ ತಗೊಳ್ಳಿ. ಓಕೆ. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ, ಹೇಳಿ, ತಮ್ಮ ಹೆಸರು ಯಾವರಿಂದ? ನಮಸ್ತೆ ಸರ್, ನಾವು ಬೆಂಗಳೂರಿಂದ ಫೋನ್ ಮಾಡ್ತಿರೋದು. ಹೇಳಿ ಮೇಡಮ್, ಏನ್ ಪ್ರಶ್ನೆ ಕೇಳಿ. ನಮ್ಗೆ ಮೂಗಲ್ಲಿ ನೀರ್ ಬರುತ್ತೆ, ಅಂದ್ರೆ ಬಗ್ಕೊಂಡಾಗ ನಿಂತ್ಕೊಂಡಾಗ, ಅಂದ್ರೆ ಸ್ನಾನ ಮಾಡಿ ಬಂದು ನಿಂತ್ಕೊಂಡ್ರೆ ಬಗ್ಕೊಂಡ್ರೆಲ್ಲ ಮೂಗಲ್ಲಿ ನೀರ್ ಬರುತ್ತೆ. ಓಕೆ. ರನ್ನಿಂಗ್ ನೋಸ್ ಅಮ್ಮ, ಇದು ವೆರಿ ವೆರಿ ಕಾಮನ್ ಅಮ್ಮ. ಬೆಂಗಳೂರಿನೊಳಗೆ ಸುತ್ತಮುತ್ತ ಬೆಂಗಳೂರು ಈಸ್ ಅಲರ್ಜಿ ಸಿಟಿ ಆಫ್ ದ ವರ್ಲ್ಡ್. ಇಲ್ಲಿದ್ದಷ್ಟು ಅಲರ್ಜಿ ಬೇರೆ ಎಲ್ಲಿಲ್ಲ. ಮನೆ ಸುತ್ತಮುತ್ತ ಕಾಂಗ್ರೆಸ್ ಗಿಡ ಖಾಲಿ ಸೈಟ್ ಇದ್ರೆ ಅದರಿಂದ ಇರ್ಬೋದು, ಅಥವಾ ಎಷ್ಟೋ ಸಾರಿ ನಾವು ತುಂಬ ಚೆನ್ನಾಗಿದೆ ಅಟ್ಮಾಸ್ಫಿಯರ್ ಅಂತ ಲಾಲ್ಬಾಗ್ನೊಳಗೆ ವಾಕಿಂಗ್ ಹೋಗ್ತೀವಿ, ಅಲ್ಲಿ ಕೆಲವು ಗಿಡಗಳಿಂದ ಅಲರ್ಜಿ ಆಗುತ್ತೆ. ರನ್ನಿಂಗ್ ನೋಸ್ ಅಮ್ಮ, ಅದು ನೀರು ಥರ ಇದ್ದರೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಯೆಲ್ಲೋ ಕಲರ್ ಆದರೆ ಏನಾದರೂ ಇನ್ಫೆಕ್ಷನ್ ಆಗಿದೆಯಾ ಅಂತ ಆಂಟಿಬಯೋಟಿಕ್ ಅಲ್ಟಿಮೇಟ್ಲಿ ನೀವು ಯಾರಾದರೂ ಒಂದು ENT ಡಾಕ್ಟರ್ ಹತ್ರ ಒಂದ್ಸರಿ ಚೆಕಪ್ ಮಾಡಿಸ್ಕೊಂಡು. ಓಕೆ. ಹಾಗೆ ನೆಕ್ಸ್ಟ್ ಕಾಲ್. ಹೇಳಿ, ಮಾತಾಡಿ, ತಮ್ಮ ಹೆಸರು ಹೇಳಿ, ಯಾವರಿಂದ? ನಮಸ್ತೆ ಸರ್, ನನ್ನ ಹೆಸರು ಬಂದು ಸ್ಮಿತಾ ಅಂತ. ಹೇಳಮ್ಮ. ಸರ್, ನಮ್ಮ ಮನೆಯವರು ಸ್ವಲ್ಪ ಯಾವ ತರ ಅಂದ್ರೆ ಊಟ ಮಾಡ್ತಿರಂಗೆ ವಾಮೆಂಟ್ ಆಗುತ್ತೆ ಸರ್. ಸ್ವಲ್ಪ ಎಣ್ಣೆ ಜೊತೆ ಏನೇ ಇದ್ರು ತುಂಬಾ ಹೆವಿ ಅಲರ್ಜಿ ತರ ಒಳಗಡೆ. ಅವ್ರಿಗೆ ಹೆಂಗಿದ್ರು ಉಸಿರಾಟ ತೊಂದರೆ ಆಗುತ್ತೆ, ವಾಮೆಂಟ್ ಆಗುತ್ತೆ. ನಾನ್ ವೆಜ್ ಆಗಿರ್ಬೋದು, ಇಲ್ಲ ಎಷ್ಟಮ್ಮ ಏಜ್ ಅವ್ರಿಗೆ? ಅವ್ರಿಗೆ ಏಜ್ ಬಂದು 45 ಸರ್. ಅಮ್ಮ, ಒಂದ್ಸರಿ ಎಂಡೋಸ್ಕೋಪಿ ಮಾಡಿಸಿ. ಇನ್ನೊಂದು ನಾ ಹೇಳ್ತೀನಿ, ತುಂಬಾ ಜನ ಹಿಂಗೆ ಹೇಳ್ತಾರೆ, ತಿಂದಿದ್ದೆಲ್ಲ ವಾಂತಿ ಆಗ್ಬಿಡುತ್ತೆ ಡಾಕ್ಟ್ರೆ, ದಿನಾ ವಾಂತಿ ಆಗುತ್ತೆ ಡಾಕ್ಟ್ರೆ. ಭಾಳ ಸಾರಿ ನಾವು ಎಂಡೋಸ್ಕೋಪಿ ಮಾಡಿದ್ರೆ ನಾರ್ಮಲೇ ಇರುತ್ತೆ, ರೀಸನ್ ಇರಲ್ಲ. ಆದರೂ ಕೂಡ ನೀವು ಹೇಳೋದನ್ನ ನಾವು ನಂಬಬೇಕಾಗುತ್ತೆ. ಆಮೇಲೆ ಸುಮ್ಮನೆ ನೀವು ಕೆಲವು ಪದಗಳನ್ನ ಯೂಸ್ ಮಾಡಬೇಡಿ. ಅವ್ರಿಗೆಲ್ಲ ಒಳಗಡೆ ಅಲರ್ಜಿ ಆಗಿರಬೇಕು ಹಿಂಗೆ ಅವರವರೇ ರೀಸನ್ ಕೊಡ್ತಾರೆ. ದಯವಿಟ್ಟು ಹಂಗೆ ಇರೋದಿಲ್ಲ. ನೀವು ಹಂಗಿದ್ರೆ ಅವರ ಊಟದ ಟೈಮಿಂಗ್ಸು, ಊಟದ ಸ್ಟೈಲು ಏನಾದರೂ ಒಂದು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲದ್ರೆ ಕೆಲವು ಸಮಯ ನಮ್ಗೆ ಭಾಳ ಡಿಫಿಕಲ್ಟ್, ನಿಮ್ಗೆ ಯಾಕೆ ಹಂಗೆ ಆಗುತ್ತೆ ಅಂತ ಹೇಳಲಿಕ್ಕೆ. ಅನ್ಲೆಸ್ ಅಲ್ಲಿ ಒಳಗಡೆ ಒಂದು ಗ್ರೋತ್ ಇರಬೇಕು, ಇಲ್ಲದ್ರೆ ಒಂದು ಅಲ್ಸರ್ ಇರಬೇಕು, ಏನೋ ಅಬ್ಸ್ಟ್ರಕ್ಷನ್ ಇರಬೇಕು. ಇಲ್ಲ ಅಂದರೆ ಒಳಗಡೆ ಒಂದು ಹರ್ನಿಯ ಇರುತ್ತೆ, ಹಯಾಟಸ್ ಹರ್ನಿಯ ಅಂತೀವಿ ನಾವು. ಸೊ ದಯವಿಟ್ಟು ಒಂದ್ಸಾರಿ ಒಂದು ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು, ಸರ್ಜಿಕಲ್ ಗ್ಯಾಸ್ಟ್ರೋ ಒಂದು ಎಂಡೋಸ್ಕೋಪಿ ಮಾಡಿಸಿ ಅಮ್ಮ, ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ. ಹಾಗೆ ನೆಕ್ಸ್ಟ್ ಕಾಲ್.
ಸರ್ ಏನಿಲ್ಲ, ಒಂದೊಂದ್ಸತಿ ಊಟ ಮಾಡಿಲ್ಲ ಅಂದ್ರೆ ಅಕಸ್ಮಾತ್ ಜಾಸ್ತಿ ಹಾಲು ನೀರು ಕುಡ್ದು ಊಟ ಮಾಡಿಲ್ಲ ಅಂದ್ರೆ ಲೆಫ್ಟ್ ಸೈಡ್ ಚೆಸ್ಟ್ ಹತ್ರ ಪೇನ್ ಬರುತ್ತೆ, ಅದು ಕೈ ಕೂಡ ಲೆಫ್ಟ್ ಹ್ಯಾಂಡ್ ಕೂಡ ಪೇನ್ ಬರುತ್ತೆ. ಎಷ್ಟು ಏಜು ಸರ್? 74. ಯಂಗ್ ಮ್ಯಾನ್, ನಿಮ್ಗೆ ಹಾರ್ಟ್ ಅಂತೂ ಚೆನ್ನಾಗಿರುತ್ತೆ, ಡೋಂಟ್ ವರಿ. ಬಹಳ ಜನಕ್ಕೆ ಎಡಗಡೆ ಚೆಸ್ಟ್ ಹೋಯ್ತು ಅಂದರೆ ಹಾರ್ಟ್ ಅಟ್ಯಾಕ್ ಆಯಿತು ಅನ್ನೋಷ್ಟು ಹೆದರ್ಕೋತಾರೆ. ಅದ್ರೊಳಗೆ ಅನ್ಫಾರ್ಚುನೇಟ್ಲಿ ನಮ್ಮ ಲವ್ಲಿ ಮ್ಯಾನ್ ಪುನೀತ್ ತೀರ್ಕೊಂಡ ಮೇಲೆ ತುಂಬ ಜನಕ್ಕೆ ಏನೋ ಒಂದು ಭಯ. ಸರ್, ಹೊಟ್ಟೆ ಒಳಗಿರೋ ಆ್ಯಸಿಡ್ ರಿಫ್ಲಕ್ಸ್ ಆಗುತ್ತೆ, ನಾವು ಗರ್ಡ್ ಅಂತೀವಿ ಅದ್ರಲ್ಲಿ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸಾರ್ಡರ್. ಅದು ಮೇಲಕ್ಕೆ ಬಂದರೆ ರೆಟ್ರೋಸ್ಟೆರ್ನಲ್ ಬರ್ನ್ ಅಂತೀವಿ ನಾವು. ಅಂದರೆ ಎದೆಯ ಮಧ್ಯಭಾಗ ಸ್ಟೆರ್ನಲ್ ಬೋನ್ ಇರುತ್ತೆ, ಆದರೆ ಹಿಂದೆಗಡೆ ಬರ್ನ್ ಆಗುತ್ತೆ. ಅದನ್ನ ಚೆಸ್ಟ್ ಬರ್ನ್ ಅಥವಾ ರೆಟ್ರೋಸ್ಟರ್, ಎಷ್ಟೋ ಸಾರಿ ನಾವು ಹಾರ್ಟ್ ಬರ್ನ್ ಅಂತೀವಿ. ಹಾರ್ಟ್ಗೂ ಈ ಬರ್ನ್ಗೂ ಸಂಬಂಧ ಇರಲ್ಲ, ಅದು ನಮ್ಮ ಮೆಡಿಕಲ್ ವರ್ಡ್. ತುಂಬ ಜನ ಕನ್ಫ್ಯೂಸ್ ಆಗ್ಬಿಡ್ತೀವಿ, ಹಾರ್ಟ್ ಬರ್ನ್ ಆಯಿತು ಅಂತ. ಏನೂ ಆಗೋದಿಲ್ಲ, ನೀವು ಕರೆಕ್ಟ್ ಟೈಮ್ಗೆ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳಿ. ಏನುವೆ ನಿಮ್ಗೊಂದು ಧೈರ್ಯ, ಈಚೀಚೆಗೆ ಯಂಗ್ಸ್ಟರ್ಸ್ ಎಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ, ದಯವಿಟ್ಟು ಒಂದು ECGನೋ ಮಾಡಿಸ್ಕೊಂಡು ಒಂದು ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ತೊಗೊಳ್ಳಿಯಪ್ಪ, ನೀವು ಧೈರ್ಯವಾಗಿರ್ಬೋದು, ನಥಿಂಗ್ ವಿಲ್ ಹ್ಯಾಪನ್. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ಮಾತಾಡಿ, ಹೇಳಿ ಸರ್, ತಮ್ಮ ಹೆಸರು ಯಾವರು? ಕೇಳಿ ಸರ್, ಏನ್ ಪ್ರಶ್ನೆ? ಅಂದ್ರೆ ಸರ್, ಈಗ ನಿಮ್ದು ಏಜ್ 29, ಬಟ್ ಈಗ ಲಾಸ್ಟ್ ಮಂತ್ ಇಂದ ಸ್ವಲ್ಪ ಚೆಸ್ಟ್ ಪೇನ್ ತರ, ಬಟ್ ನಾವು ಫುಲ್ ಬಾಡಿ ಚೆಕ್ ಎಲ್ಲ ಮಾಡ್ತಿದ್ದೀವಿ, ECG ಇರ್ಬೋದು, ಎಕೋ ಟೆಸ್ಟ್ ಪ್ರತಿಯೊಂದಿಲ್ಲ. ಬಟ್ ಅದನ್ನೆಲ್ಲ ನಾರ್ಮಲ್ ಅಂತ ಬಂದಿದೆ, ಕೊಲೆಸ್ಟ್ರಾಲ್ ಇದೆ ಅಂತ ಬಂದಿದೆ. ಬಟ್ ಅವಾಗ ಚೆಸ್ಟ್ ಸುಚ್ಚುಗಳು ಆಗುತ್ತೆ. ಸರ್, ಇದಕ್ಕೆ ಮೇನ್ ಕಾರಣ ರಿಫ್ಲಕ್ಸ್ ಸರ್, ಬೇರೆ ಇನ್ನೇನಿಲ್ಲ. ಆಸಿಡ್ ರಿಫ್ಲಕ್ಸ್ ಅಂತೀವಿ ನಾವು. ಬೇಕಾದಷ್ಟು ವಂಡರ್ಫುಲ್ ಡ್ರಗ್ಸ್ ಇದಾವೆ ನಮ್ಮ ಹತ್ರ, ಪ್ಯಾಂಟಪ್ರೋಸೋಲ್ ಇಂದ ಒಮಿಪ್ರಾನ್, ನಾವೆಲ್ಲ ಪ್ರೋಟಾನ್ ಪಂಪ್ ಇನಿಬಿಟರ್ಸ್ ಅಂತೀವಿ. ಲಕ್ಕಿಲಿ ಈ ಗ್ಯಾಸ್ಟ್ರಿಕ್ ಮಾತ್ರೆಗಳಿಗೆ ತುಂಬಾ ಜನ 2 ದಿನ ನುಂಗ್ಬೋದು ಡಾಕ್ಟ್ರಿ ಅಂತ ಕೇಳ್ತಾರೆ. ರಿಪೋರ್ಟೆಡ್ ಸೈಂಟಿಫಿಕಲಿ, ಈವನ್ ಲಾಂಗ್ ಟರ್ಮ್ ತಗೊಂಡ್ರೆ ಸಮ್ ಕಾಂಪ್ಲಿಕೇಶನ್ಸ್ ಇದಾವೆ, ಬಟ್ ಯಾರು ಎದುರ್ಕೊಳ್ಳಂಗಿಲ್ಲ, ಕಾಮನ್ ಆಗಿ ತಗೋತಾ ಇರ್ತೀವಿ. ಸೊ ದಟ್ ಇಸ್ ದ ಓನ್ಲಿ ಸರ್. ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕಾಗುತ್ತೆ. ಸ್ಮೋಕಿಂಗ್ ಇದ್ರೆ ಬಿಡಿ, ಆಲ್ಕೋಹಾಲ್ ಇದ್ರೆ ಬಿಡಿ, ಟೈಮ್ ಸರಿಯಾಗಿ ಊಟ ಮಾಡಲಿಲ್ಲ ಅಂದ್ರೆ ಟೈಮ್ ಸರಿಯಾಗಿ ಊಟ ಮಾಡಿ, ಅಷ್ಟೇ. ಬೇರೆ ದೇರ್ ಇಸ್ ನೋ ಅದರ್ ಕನ್ಸರ್ನ್. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ, ಪ್ರಶ್ನೆ ಕೇಳಿ ಸರ್. ನಮ್ದು ಗ್ಯಾಸ್ಟ್ರಿಕ್ ಜಾಸ್ತಿ ಇದೆ ಸರ್. ಯಾವ ಊರಿಂದ? ನಿಮ್ಮ ಹೆಸರೇನು? ನಮ್ದು ಗ್ಯಾಸ್ಟ್ರಿಕ್ ಫುಲ್ ಐತಿ ಸರ್. ಯಾವ ಊರ್ರಿ? ಯೋಗಿಗೊಪ್ಪ ಸರ್, ಹಿರೇಕೆರೆ ತಾಲೂಕು. ನಾವು ಹುಬ್ಳಿ ಸ್ಕ್ರೀನಿಂಗ್ ಕಡೆ ತೋರಿಸಿದ್ ಸರ್. ಹಾ, ಸರಿ. ತೋರಿಸಿ ಅವರು ಎಂಡೋಸ್ಕೋಪ್ ಮಾಡಿ ಮೆಡಿಸಿನ್ ಕೊಟ್ಟಿದ್ದಾರೆ. ಒಂದ್ ದಿವ್ಸ ಒಂದು ಈ ಟೈಪ್. ಈಗ ಅದಾದ್ಮೇಲೆ ಸರ್ ಇನ್ನೂ ಹೊಟ್ಟೆ ಇದು ಐತಿ. ನೋಡ್ರಿ ಅಪ್ಪ, ಒಂದ್ ತಿಳ್ಕೊಂಡ್ಬಿಡ್ರಿ, ಬ್ರಹ್ಮ ಬಂದ್ರು ನಿಮ್ಮನ್ನ ಪರ್ಮನೆಂಟ್ ಆಗಿ ವಾಸಿ ಮಾಡಕ್ಕಾಗಲ್ಲ. ನಾನು ಈ ನಾರ್ತ್ ಕರ್ನಾಟಕದವ್ರು ಸರ್, ತುಂಬಾ ಜನ ಪಾಪ ಈ ತರ ಕೇಳ್ತಿರ್ತೀನಿ. ನಾನ್ ಕಲ್ತಿದ್ದೆ ಹುಬ್ಳಿ ಅಂಡ್ ಬಳ್ಳಾರಿ. ಈ ಮಂದಿಗೆಲ್ಲ ಹೇಳ್ತೀನಿ, ಬರೀ ಎದುರ್ಕೋದಿರ್ರಿ, ಸುಮ್ನಿರ್ರಿ, ಅಂಡ್ ಇದು ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್. ಇದು ಪ್ರತಿಯೊಬ್ರು ತಿಳ್ಕೊಬೇಕು, ಬಂದಾಗ ತಗೋಬೇಕು. ಬಟ್ ಕಾಂಪ್ಲಿಕೇಶನ್ ಆಗಿದೆಯಲ್ಲ ಅಂತ ಒಂದ್ ಸಾರಿ ಕಂಡಿಡ್ಕೋಬೇಕು ಡಾಕ್ಟರ್ ಹತ್ರ ಹೋಗಿ. ಅದರ್ವೈಸ್ ಅದ್ರ ಜೊತೆಯಲ್ಲಿ ಬದುಕೋದು ಕಲ್ತು ಬಿಡಿ, ನೀವು ಟೆನ್ಷನ್ನೇ ಮಾಡ್ಕೋಬೇಡಿ. ಇದಿರುತ್ತೆ, ಇಲ್ದಂಗೆ ಮಾಡೋಕ್ಕಾಗಲ್ಲ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ಹೇಳಿ. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ನಮಸ್ತೆ, ನಾವು ತುಮಕೂರಿಂದ ಕಾಲ್ ಮಾಡ್ತಾ ಇರೋದು. ಕೇಳಿ, ಏನ್ ಪ್ರಶ್ನೆ ಕೇಳಿ. ಸರ್, ನಮ್ ತಾಯಿಗೆ 1 ವರ್ಷದ 2 ತಿಂಗಳ ಹಿಂದೆ ಗರ್ಭಕೋಶದ ಕ್ಯಾನ್ಸರ್ ಆಗಿತ್ತು ಸರ್. ಓಕೆ, ಅದನ್ನ ನಾವು ಕೀಮೋ ಮುಖಾಂತರ ಅದನ್ನ ಇದ್ ಮಾಡ್ಕೊಂಡು ಮತ್ತೆ ಆಪರೇಷನ್ ಮಾಡಿ ಈಗ ಕ್ಯೂರ್ ಮಾಡಿದ್ರು. ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀರಾ ನೀವೀಗ ಅಂತ ಹೇಳಿದ್ರು. ಈಗ 2 ತಿಂಗಳಿಂದ ಅವ್ರಿಗೆ ಊಟ ಮಾಡಿದ್ರೆ ಎದೆ ಭಾಗದಲ್ಲಿ ಊದ್ಕೊಳ್ಳೋದು, ಕಳ್ಳಿಂದಿದು. ಒಂದ್ಸತಿ ಎಂಡೋಸ್ಕೋಪಿ ಮಾಡಿದ್ರು ಕೀಮೋ ಮಾಡುವಾಗ, ಅವಾಗ ಹೇಳಿದ್ರು ಕರಳಲ್ಲಿ 2-3 ಇಂಚಷ್ಟು ಊದ್ಕೊಂಡಿದೆ ಅಂತ. ಬಟ್ ಅವಾಗ ನಾವು ಫೋಕಸ್ ಮಾಡಿಲ್ಲ ಸರ್. ಬಟ್ ಈಗ ಸಿಕ್ಕಾಬಟ್ಟೆ ಗ್ಯಾಸ್ಟ್ರಿಕ್ ಆಗೋದು, ಆಮೇಲೆ ಶೂ ಜಾಸ್ತಿ ಆಗೋದು, ಆಮೇಲೆ ಮೋಷನ್ ಜಾಸ್ತಿ ಹೋಗೋದು, ಈಗ ಫೀಲ್ಡ್ ಡೇಸ್ ಇಂದ ತುಂಬಾನೇ ಆಗ್ತಾ ಇದೆ ಸರ್. ಕೇಳಿಸ್ಕೊಳ್ಳಿ, ಈಗಿರೋ ಪ್ರಾಬ್ಲಮ್ ಬೇರೆ. ಬಹಳ ಸಾರಿ ಹೆಣ್ಣು ಮಕ್ಕಳಿಗೆ IBS ಕಾಯಿಲೆ ಅಂತ ಆಗುತ್ತೆ, ಇರಿಟೇಬಲ್ ಬೌಲ್ ಸಿಂಡ್ರೋಮ್. ನಿಮ್ಗೆ ಕೆಲವು ಟರ್ಮಿನಾಲಜಿಗಳು ನಿಮ್ಗೆ ಅರ್ಥ ಆಗೋದಿಲ್ಲ. ಬಹಳ ಸಾರಿ ಮೋಷನ್ ಹೋಗ್ತಾ ಇದ್ರೆ IBS, ಟೆನ್ಷನ್ಗಳು ಜಾಸ್ತಿ ಆದಾಗ ಇರಿಟೇಬಲ್. ಆಮೇಲೆ ನೀವು ಹೇಳಿದ್ವಲ್ಲ ರೇಡಿಯೇಷನ್ ಆದ್ಮೇಲೆ ಹಂಗಾಯ್ತು. ಹೌದು, ರೇಡಿಯೇಷನ್ ಬರ್ನ್ಸ್ ಅಂತೀವಿ ನಾವು. ಗರ್ಭಕೋಶಕ್ಕೆ ರೇಡಿಯೇಷನ್ ಕೊಟ್ಟಾಗೆ ಸುತ್ತಮುತ್ತ ಕರಳುಗಳು ಎಕ್ಸ್ಪೋಜರ್ ಆಗ್ತವೆ. ಅದಕ್ಕೆಲ್ಲಕ್ಕೂ ಸಲಹೆ ಟ್ರೀಟ್ಮೆಂಟ್ ಇರುತ್ತೆ. ದಯವಿಟ್ಟು ನಿಮ್ಮ ಯಾರು ಟ್ರೀಟ್ ಮಾಡಿದಾರಲ್ಲ ಡಾಕ್ಟರ್ ಕೇಳಿದ್ರೆ ಅವ್ರು ಕರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗಿರೋ ಪರಿಸ್ಥಿತಿಗೆ ಅಮ್ಮನಿಗೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ, ದಯವಿಟ್ಟು ಕೊಡಿಸಿ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ಹೇಳಿ, ತಮ್ಮ ಹೆಸರು? ಹಲೋ, ಹೇಳಿ ಸರ್. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್.
ಸರ್ ನಾವು ಬಳ್ಳಾರಿಯಿಂದ ಬಸವರಾಜ್ ಅಂತ ಹೇಳ್ಬಿಟ್ಟು ಹಾ ಹೇಳ್ರಿ. ನನಗೆ HbA1c ಮೊದಲು ಒಂದ್ಸರಿ ಚೆಕ್ ಮಾಡಿದ್ರೆ 6.57 ಇತ್ತು. ಆ ನಂತರ ಮೊನ್ನೆ ಚೆಕ್ ಮಾಡಿದ್ರೆ ಅವಾಗ 6.57 ಇದ್ದಾಗ ಡಾಕ್ಟರ್ ಹತ್ರ ಹೋಗಿದ್ವಿ. ಅವ್ರು ಏನಂದ್ರೆ ಒಂದು ಡೈಲಿ ಮಾರ್ನಿಂಗ್ ಒಂದು ಟ್ಯಾಬ್ಲೆಟ್ ಕೊಡ್ತಿದ್ವಿ ಶುಗರ್, ಅದು ಬೇಡ ಈಗ ಕಂಟ್ರೋಲ್ ಬಂದಿದೆ ಅಂತ ಹೇಳಿದ್ರು. ಆ ನಂತರ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದ ಬಿಟ್ಟ ಮೇಲೆ ಈಗ ಮತ್ತೆ ಚೆಕ್ ಮಾಡಿದಾಗ 7.4 ಬಂತು HbA1c. ಈಗ ಶುಗರ್ ಬಿಫೋರ್ ಫುಡ್ 155 ಇದೆ, ಆಫ್ಟರ್ ಫುಡ್ 180 200 ಇದೆ ಸರ್. ವೆರಿ ಗುಡ್ ರೀ. HbA1c ಇಸ್ ಎ ಮಾನಿಟರ್. ಅದು 3 ತಿಂಗಳಿಗೊಂದ್ಸರಿ ನೋಡ್ಲಿಕ್ಕೆ ನಮಗೆ ಓವರ್ ಆಲ್ ಕಂಟ್ರೋಲ್ ಇದೆಯಾ ಇಲ್ಲ ಅಂತ ನೋಡ್ಲಿಕ್ಕೆ. ತೀರಾ ತಲೆ ಕೆಡಿಸ್ಕೋಬೇಡಿ. HbA1c ಇಸ್ ನಾಟ್ ಈವನ್ ಡಯಾಬಿಟಾಲಜಿಸ್ಟ್ ಹೇಳ್ತಾರೆ ಕೆಲವ್ರಿಗೆ 8 ಇರುತ್ತೆ, 8.2 ಇರುತ್ತೆ. ನೀವು ಅಷ್ಟು ಕ್ರಿಟಿಕಲ್ ಆಗಿ ಅದನ್ನ ಇದು ಮಾಡಕ್ ಹೋಗ್ಬೇಡಿ, ಏನೂ ಆಗೋದಿಲ್ಲ, ಡೋಂಟ್ ವರಿ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ಹಲೋ ಹೇಳಿ ತಮ್ಮ ಹೆಸರು ಯಾವರಿಂದ? ಹಲೋ ಹೇಳಿ ಹೇಳಿ. ಸರ್ ನಮಸ್ಕಾರ, ಹೇಳಿ ಮೇಡಮ್ ತಮ್ಮ ಹೆಸರು ಯಾವರಿಂದ? ಮಂಜುನಾಪುರ ಹತ್ರ ಮಾತಾಡ್ಬೇಕು. ಹೇಳಿಮ್ಮ, ಮಾತಾಡ್ತೀನಿ ಹೇಳಿಮ್ಮ. ಅದೇ ಈಗ 2017 ಹೋದ ವರ್ಷ ಆಪರೇಷನ್ ಆಯ್ತು ಸರ್. ನಮ್ಗೆ ಗರ್ಭಕೋಶದ್ದು ಗೆಡ್ಡೆ ಇದೆ ಅಂತ ಹೇಳ್ಬಿಟ್ಟು ಓಕೆಮ್ಮ. ನಾರಾಯಣದಲ್ಲಿ ಅದು ರೈಟ್ ಸೈಡ್ ತುಂಬಾ ನೋವು ಆಗ್ಬಿಟ್ಟಿದೆ. ಇಲ್ಲಿ ಆಮೇಲೆ PS ಕಾಲೇಜಲ್ಲಿ ಹೋಗಿ ಅಡ್ಮಿಟ್ ಆಗಿದೆ ಸರ್. ಜ್ವರ ಬರೋದು ಪ್ರತಿ 2 ತಿಂಗಳಿಗೆ 3 ತಿಂಗಳಿಗೆ ಜ್ವರ ಬರುತ್ತೆ. ಆ ಜ್ವರ ಬಂದಾಗ ಅಡ್ಮಿಟ್ ಆದಾಗ ನಮ್ಗೆ ಈ ಪ್ರಾಬ್ಲಮ್ ಆಗಿದೆ ರೈಟ್ ಸೈಡ್ ಅಲ್ಲಿ ಅಮ್ಮ, ಮತ್ತೆ ಆಪರೇಷನ್ ಮಾಡ್ಬೇಕು ಅಂತಾರೆ ಸರ್. ಅಮ್ಮ ಎಷ್ಟು ವಯಸ್ಸು ನಿಮ್ಗೆ? 52 ಸರ್. ನೋಡಿಮ್ಮ, ಮೊದಲನೇ ಆಪರೇಷನ್ ಮಾಡಿದಾಗ ಬಹಳ ಜನ ಹಿಸ್ಟೆಕ್ಟಮಿ ಅಂತೀವಿ ನಾವು, TAH ಟ್ರಾನ್ಸ್ ಅಬ್ಡಾಮಿನಲ್ ಹಿಸ್ಟೆಕ್ಟಮಿ ಅಂತೀವಿ. ಕೆಲವರಿಗೆ ಓವರಿನ ಅಲ್ಲೇ ಬಿಟ್ಟಿರ್ತಾರೆ, ಟ್ಯೂಬ್ ಅಂಡ್ ಓವರಿನ. ಯಾಕಂದ್ರೆ ಇನ್ನು ಚಿಕ್ಕ ವಯಸ್ಸಿನಾಗ ಅಂದ್ರೆ 40-45 ಸುಮಾರು ಮಾಡಿದಾಗೆ ಆ ಬಿಟ್ಟಿರೋ ಓವರಿ ಒಳಗೆ ಏನೋ ಒಂದು ಆಗಿರುತ್ತೆ, ಅಥವಾ ಟ್ಯೂಬ್ ಓವರಿ ಒಳಗೆ ಆಗಿರುತ್ತೆ. ಅವರು ಈಗೆಲ್ಲ ಭಾಳ ಈಸಿ ಅಮ್ಮ. ಅಲ್ಟ್ರಾಸೌಂಡ್ ಸ್ಕ್ಯಾನ್ನೊಳಗೆ ಯಾಕೆ ಹಂಗಾಗುತ್ತೆ, ನಿಮಗೆ ಜ್ವರ ಬಂತು ಅಂದರೆ ಮೋಸ್ಟ್ಲಿ ಓವರಿ ಒಳಗೆ ಸಿಸ್ಟೋ ಇನ್ಫೆಕ್ಟೆಡ್ ಇದೋ ಅಥವಾ ಆ ಟ್ಯೂಬ್ನೊಳಗೆ ಇನ್ಫೆಕ್ಷನ್ ಆಗಿರುತ್ತೆ. ಅದಕ್ಕೆ ತಕ್ಕಂಗೆ ಅಡ್ವೈಸ್ ಮಾಡಿರ್ತಾರೆ. ನೀವು ಡಾಕ್ಟ್ರಿಗೆ ಏನು ಒಳ್ಳೇದಾಗುತ್ತೋ ಅದು ಮಾಡಿ ಡಾಕ್ಟ್ರೆ, ಅಷ್ಟೇ, ಬೇರೆ ಏನು ತಲೆ ಕೆಡಿಸ್ಕೋಬೇಡಿ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ಹಲೋ ಹೇಳಿ ತಮ್ಮ ಹೆಸರು ಯಾವರಿಂದ? ರಾಮನಗರ. ಓಕೆ, ಹೇಳಿ ಏನ್ ಪ್ರಶ್ನೆ? ಅದೇ ಹೊಟ್ಟೆ ನೋವು ಸರ್, ಮಕ್ಕಳಿಂದ ಮೇಲೆ ಹೊಟ್ಟೆ ತುಂಬಾ ನೋವುತ್ತೆ. ಅದಕ್ಕೇನೆ ಏನ್ ಮೆಡಿಸಿನ್ ಎಲ್ಲ ತಗೊಂಡಿದೀನಿ, ಕಮ್ಮಿ ಆಗಿಲ್ಲ. ಅದಕ್ಕೆ ಸರ್. ಎಷ್ಟಮ್ಮ ವಯಸ್ಸು? 45 ಸರ್. ಅಮ್ಮ, ಬಹಳ ಹೆಣ್ಣು ಮಕ್ಕಳಿಗೆ ಪಾಪ ಮನೆ ಟೆನ್ಷನ್, ವರ್ಕ್ ಮಾಡೋ ಟೆನ್ಷನ್, ಊಟದ ಟೆನ್ಷನ್ ಗೊತ್ತಿಲ್ಲ. ನೀವು ಒಬ್ಬರೇ ಇಲ್ಲ, ತುಂಬಾ ಜನ ಹಿಂಗ್ ಬರ್ತಾರಮ್ಮ. ಹಂಗಾಗಿ ತೀರಾ ಗಾಬರಿ ಆಗಬೇಡಿ. ಒಕ್ಕಳಿದ ಮೇಲ್ಗಡೆನೆ ಜಠರ ಇರುತ್ತೆ, ಅಲ್ಲೇ ಪಿತ್ತಕೋಶ ಇರುತ್ತೆ, ಅಲ್ಲೇ ಪ್ಯಾಂಕ್ರಿಯಾಸ್ ಇರುತ್ತೆ. ನಮಗೆಲ್ಲ ಈಗ ಬಹಳ ಈಸಿ ಅಮ್ಮ. ಡಾಕ್ಟ್ರುಗಳಿಗೆ ಒಂದು ಅಲ್ಟ್ರಾಸೌಂಡ್ ಮಾಡ್ತೀವಿ, ಒಂದು ಎಂಡೋಸ್ಕೋಪಿ ಮಾಡ್ತೀವಿ, ನಿಮ್ಗೇನಿದೆ ಅಂತ ಕಂಡುಹಿಡಿತೀವಿ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ನಾವು ಯಾವಾಗಲೂ ಭಾಳ ಜನ ನಿಮ್ಮ ಥರದವರು, ಅಲ್ಲ ಡಾಕ್ಟ್ರಿ ಎಷ್ಟು ಕಡೆ ತೊಗೊಂಡಿದ್ದೀನಿ ವಾಸಿ ಆಗಿಲ್ಲ, ನೀವು ಗ್ಯಾರಂಟಿ ಕೊಡ್ತೀರಾ ಅಂದರೆ ನಾವು ತಮಾಷೆಗೆ ಹೇಳ್ತೀನಿ, ಅಮ್ಮ ನೀನು ಈ ಗ್ಯಾರಂಟಿ ಕೊಡೋಕೆ ನೀನೇನು ವಾಷಿಂಗ್ ಮಿಷಿನ್ನ, ಸುಮ್ಮನೆ ನಾನು ಕೊಟ್ಟು ಮೆಡಿಸಿನ್ ತಗೋ ಒಳ್ಳೇದಾಗುತ್ತೆ ಅಂತೀವಮ್ಮ. ಅದರಿಂದ ದಯವಿಟ್ಟು ಹೆದರ್ಕೋಬೇಡಿ. ಡಾಕ್ಟ್ರುಗಳು ಹೇಳ್ದಂಗೆ ಕೇಳಿ ಅಮ್ಮ, ಪರ್ಮನೆಂಟಾಗಿ ವಾಸಿ ಆಗಲ್ಲ. ಅದ್ರ ಬಗ್ಗೆ ಜೊತೆಗೆ ಬದುಕೋದು ಕಲ್ತ್ಕೊಳ್ಳಿ. ನೀವು ತಿಳ್ಕೊಬೇಕು, ನಿಮ್ಗೆ ಅಷ್ಟೇ ಅಲ್ಲ, ನನಗೂ ಇರ್ತದೆ ಹೊಟ್ಟೆ ನೋವು, ನನಗೇನು ಬೇಕೋ ಅದು ತಗೋತೀನಿ ಆ ಟೈಮ್ಗೆ. ಆ ರೀತಿ ನಿಮ್ಗೆ ಯಾಕೆ ಈ ಥರ ಎಕ್ಸಾಂಪಲ್ ಕೊಡ್ತೀವಿ ಅಂದರೆ ಒಂದು ಧೈರ್ಯ ಇರಬೇಕಮ್ಮ. ಏನು ಯಾವ ಡಾಕ್ಟ್ರ್ ಹತ್ರ ಹೋದ್ರು ಏನು ವಾಸಿ ಮಾಡಲ್ಲ, ಇನ್ನೇನು ಆಗಿದೆ ಹಂಗೆ ಹೆದರ್ಕೊಳಕ್ಕೆ ಹೋಗಬೇಡಿ. ವೆರಿ ವೆರಿ ಈಸಿ. ಸರ್, ಈಗ ಸಹಜವಾಗಿ ಏನಂತಾರೆ 2 ಕನ್ಫ್ಯೂಷನ್ಸ್ ಇದೆ ಜನರಿಗೆ. ಏನಂದರೆ ಗ್ಯಾಸ್ಟ್ರಿಕ್ ಆದಾಗ ಎದೆನೋವು ಬರುತ್ತೆ, ಎದೆನೋವಿನಿಂದ ಹೃದಯಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ, ಅಥವಾ ಇದರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬರುವಂಥ ಎದೆನೋವು ಯಾವುದು, ನಿಜವಾಗೂ ಸಹಿತ ಬರುವಂಥ ಎದೆನೋವು ಜೊತೆಗೆ ಹೃದಯಕ್ಕೆ ಆಗುವಂಥ ಆಘಾತಗಳು, ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು? ಸರ್, 100 ಜನ ಎದೆನೋವು ಅಂತ ಬಂದರೆ ನಾನು ಬಹಳ ಇಂಪಾರ್ಟೆಂಟ್, ಐ ಹ್ಯಾವ್ ಲಾಸ್ಟ್ 2 ಪೇಷಂಟ್ಸ್. ನಾನು ಹೇಳಿದ ಮೇಲೆ ಕೂಡ ವಿಜಯಪುರದಿಂದ ಒಬ್ಬರು ಮೇಷ್ಟ್ರು ಬರ್ತಾರೆ, 42 ವರ್ಷ, ನನಗೆ ಭಾಳ ವರ್ಷದಿಂದ ಗೊತ್ತಿರೋರು. ಸಾಯಂಕಾಲ ನನ್ನ ನರ್ಸಿಂಗ್ ಹೋಮ್ ಬರ್ತಾರೆ, ಎದೆನೋವು ಡಾಕ್ಟ್ರೆ, ನನಗೆ ಡೌಟ್ ಬರುತ್ತೆ, ಇದು ಮೋಸ್ಟ್ಲಿ ಹಾರ್ಟಿಂದ. ಯಾಕಂದ್ರೆ ನಮಗೆ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳೋದಿಲ್ಲ ಅವನು. ಇಲ್ಲ ಡಾಕ್ಟ್ರೆ, ಎಷ್ಟು ಸಾರಿ ಬಂದು ಇಂಜೆಕ್ಷನ್ ತೊಗೊಂಡೋಗಿದ್ದೀನಿ, ನಾನು ಇಂಜೆಕ್ಷನ್ ತೊಗೋತೀನಿ, ಬೆಳಗ್ಗೆ ಬೇಕಾದ್ರೆ ನಾನು ಜಯದೇವ ಹೋಗ್ತೀನಿ ಅಂತ. ಸರ್, ಬೆಳಗ್ಗೆ ನೋಡೋಷ್ಟೊತ್ತಿಗೆ ಆಲ್ರೆಡಿ ಹ್ಯಾಡ್ ಎ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಅನ್ಫಾರ್ಚುನೇಟ್ಲಿ ಅವನು ಹಾಸ್ಪಿಟ್ಲಿಗೆ ಹೋಗೋ ದಾರಿಯೊಳಗೆ ಸತ್ತು ಹೋಗ್ತಾನೆ. ನಾನು ಯಾಕೆಂದರೆ 100 ಜನ ಹಂಗೆ ಅನುಮಾನ ಬಂದು ನಾನು ಜಯದೇವ್ ಕಳಿಸಿ 99 ಜನ ವಾಪಸ್ ಬಂದರೂ ನನಗೆ ಚಿಂತೆ ಇಲ್ಲ. ಆದರೆ ಒಬ್ಬನಾದ್ರೂ ಹುಡ್ಕೋತಾನೆ. ಅದರಿಂದ ದಯವಿಟ್ಟು ಜನಗಳು ಎದುರ್ಕೋಬೇಡಿ. ಅಟ್ ದ ಸೇಮ್ ಟೈಮ್ ಅದರೊಳಗಾಗಿ 40 ವರ್ಷದ ಮೇಲೆಯವರು, 30 ವರ್ಷದ ಮೇಲೆಯವರು ನಿಮಗೆ ಎದೆ ನೋವು, ಅದರೊಳಗಾಗಿ ಈ ಎಡಗಡೆ
ರೆಫರ್ಡ್ ಪೇಯ್ನ್ ಅಂತೀವಿ ನಾವು. ಹೃದಯ ಯಾವತ್ತೂ ಕೂಡ ಹಾರ್ಟ್ ಅಟ್ಯಾಕು ಆ ನರ್ವ್ ಸಪ್ಲೈ ಇರುತ್ತಲ್ಲ, ಎಡ ಭುಜಕ್ಕೆ ಹೋಗುತ್ತೆ, ಇದು ಕುತ್ತಿಗೆಗೆ ಹೋಗುತ್ತೆ. ಎಷ್ಟೋ ಜನ ದವಡಿ ನೋವು, ಅಲ್ಲಿ ನೋವು ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ತಾರೆ. ಅದನ್ನ ನನ್ನ ಮನವಿ ಏನಂದ್ರೆ, ಹೊಟ್ಟೆ ನೋವು ಅದನ್ನ ರೆಟ್ರೋಸ್ಟರ್ನಲ್ ಪೇನ್, ಹಾರ್ಟ್ ಬರ್ನ್ ಅಂತ ನಾವೇ ಹೇಳ್ಬಿಟ್ಟು ನಿಮ್ಗೆ ಹಾರ್ಟ್ ಬಗ್ಗೆ ಎಚ್ಚರ ಕೊಡದಿರೋ ತಪ್ಪಾಗುತ್ತೆ. ಅದನ್ನ ನೀವು ಒಂದು ECG, ಬಹಳ ಜನ ಇವಾಗ ಬುದ್ಧಿವಂತರಿದ್ದಾರೆ ಸರ್, ನಮ್ಮ ಹತ್ರ ಇಲ್ಲ ಡಾಕ್ಟ್ರೆ ಆಲ್ರೆಡಿ ನಾನು ಜೊತೆ ಹೋಗಿ ಬಂದಿನಿ, ಅವ ನನಗೆ ಧೈರ್ಯ ಬರುತ್ತೆ. ಅದರಿಂದ ದಯವಿಟ್ಟು ಯಾವುದೇ ಹೊಟ್ಟೆ ನೋವನ್ನ ಅಂದ್ರೆ ಗ್ಯಾಸ್ಟ್ರೈಟಿಸ್ನ ಬರೀ ಗ್ಯಾಸ್ಟ್ರೈಟಿಸ್ ಅನ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ. ಹಂಗ ಅನ್ಕೊಂಡು ಎಲ್ಲಾ ಗ್ಯಾಸ್ಟ್ರೈಟಿಸ್ ಹಾರ್ಟ್ ಅಟ್ಯಾಕ್ ಅಂತ ಎದುರ್ಕೋಬೇಡಿ. ಬಟ್ ಇವೆರಡನ್ನ ಗಮನದಲ್ಲಿ ಇಟ್ಕೊಂಡು ನಾವು ಬಾರ್ಡರ್ ಲೈನ್ ನೋಡ್ತೀವಿ, 48 ವರ್ಷದವನು ತಳಪ ಮೊದಲು ECG ಮಾಡೋಣ ಅಂತೀವಿ. ಸೊ ಜನಗಳಿಗೂ ಇದೊಂದು, ನೀವೇ ಮನೆಯಲ್ಲಿ ಆಂಟಾಸಿಡ್ ಕುಡ್ಕೊಂಡು ಬೆಳಗ್ಗೆವರೆಗೂ ಅಥವಾ ಎಲ್ಲೋ ಇದಕ್ಕೆ ಹೋಗಿರ್ತೀರಿ, ನೀವು ರಿಸಾರ್ಟ್ಗೆ ಹೋಗಿರ್ತೀರಿ, ಅಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ ಅಂತ. ಸೊ ಅಲ್ಟಿಮೇಟ್ಲಿ ಗ್ಯಾಸ್ಟ್ರೈಟಿಸು ಇದು ಎರಡು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್. ನಮಗೆ ಯಾರಿಗೆ ಹೊಟ್ಟೆ ಉರಿ ಬರುತ್ತಲ್ಲ ಅವರಿಗೆ ಹಾರ್ಟ್ ಒಂದ್ಸರಿ ಚೆಕ್ ಮಾಡಬೇಕು. ಎಲ್ಲ ಹಾರ್ಟ್ ಪೈನ್ ಬರೋರಿಗೆ ಅದು ಲೆಫ್ಟ್ ಸೈಡ್ ಚೆಸ್ಟ್. ಸೊ ನ್ಯಾಚುರಲಿ ಹಾರ್ಟ್ ಇರೋದು ಲೆಫ್ಟ್ ಸೈಡ್ ಆಫ್ ದಿ ಚೆಸ್ಟ್. ಅದರಿಂದ ಇವೆರಡನ್ನು ಗಮನದಲ್ಲಿ ಇಟ್ಕೊಳ್ಳಿ, ಓವರ್ಲ್ಯಾಪ್ ಆಗುತ್ತೆ ಸಿಂಪ್ಟಮ್ಸ್ ಅಂತ ನಾನು ಹೇಳಬಲ್ಲೆ. ಓಕೆ ಇದಿಷ್ಟು ಗ್ಯಾಸ್ಟ್ರಿಕ್ ಆಯ್ತು ಅಂದ್ರೆ ಇನ್ನು ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ 200-300 ಇರುತ್ತೆ, ಜೊತೆಗೆ ಒಂದು ಕಡೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇರುತ್ತೆ. ಅಂದರೆ ಓವರ್ ಆಲ್ ಲೈಫ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು, ಒಂದು ಕಡೆ ಫುಡ್ ಕಂಡೀಷನ್ಸ್ ಇರುತ್ತೆ, ಇನ್ನೊಂದು ಕಡೆ ಡಯಾಬಿಟಿಕ್ ಕಂಟ್ರೋಲ್ ಸಿಚುವೇಶನ್ಸ್ ಮಾಡಬೇಕಾಗಿರುತ್ತೆ. ಬಟ್ ಇವೆರಡೂ ಸಿಚುವೇಶನನ್ನು ಪುರುಷರಾಗಲಿ ಅಥವಾ ಸ್ತ್ರೀಯರಾಗಲಿ ಮಾಡೋದಾಗಲಿ, ಅಥವಾ ದೇಹದ ಹಾರ್ಮೋನ್ಸ್ಗಳು ಯಾವುದೇ ರೀತಿ ಸಮಸ್ಯೆಗಳಾಗದೆ ಆರೋಗ್ಯಕರವಾಗಿರುವಂಥ ಇಮ್ಯುನಿಟಿನೂ ಕೂಡ ಇರಬೇಕು ಅಂತಂದರೆ ಅವರು ಹೇಗೆ ತಮ್ಮ ಲೈಫನ್ನು ಎರಡರ ಜೊತೆಗೆ ಲೀಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಅಥವಾ ಟ್ರೀಟ್ಮೆಂಟ್ ಯಾವ ರೀತಿ ತಗೋಬೇಕಾಗುತ್ತೆ? ನೋಡಿ, ಬಹಳ ಇಂಪಾರ್ಟೆಂಟ್, ಇನ್ಸುಲಿನ್ ಅದು ಒಂದು ಹಾರ್ಮೋನ್, ಪ್ಯಾಂಕ್ರಿಯಾಸ್ನಿಂದ ಸೆಕ್ರೆಟ್ ಆಗುತ್ತೆ. ಇದ್ರ ಕ್ವಾಲಿಟಿ ಕ್ವಾಂಟಿಟಿ ಅದು ಅಷ್ಟೇ ಅಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ. ನಾರ್ಮಲ್ ಇನ್ಸುಲಿನ್ ಇರುತ್ತೆ, ಆದ್ರೆ ಇವ್ರ ದೇಹದಲ್ಲಿ ಅದಕ್ಕೆ ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಅಲ್ಟಿಮೇಟ್ಲಿ ಸರ್, ಮನುಷ್ಯ ಆರೋಗ್ಯವಾಗಿ ಬದುಕಬೇಕಾದ್ರೆ ಆಹಾರ ಬಹಳ ಇಂಪಾರ್ಟೆಂಟ್ ಎರಡಕ್ಕೂ ಕೂಡ. ಗ್ಯಾಸ್ಟ್ರಿಕ್ಕಿಗೂ ಕರೆಕ್ಟ್ ಆದ ವ್ಯವಸ್ಥೆ ಇದೆ, ಡಯಾಬಿಟಿಸ್ಗೂ ಅಷ್ಟೇನೆ. ಸೊ ಅದರಿಂದ ಇವೆರಡನ್ನು ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ, ಅದ್ರೊಳಗೆ ಡಯಾಬಿಟಿಸ್ ಅಂತೂ ಇಟ್ಸ್ ಎ ಡಿಸಾರ್ಡರ್, ಮೆಟಬಾಲಿಕ್ ಡಿಸಾರ್ಡರ್ ಅಂತೀವಿ. ಬಹಳ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಸರ್, ನಾನು ಹೋಮಿಯೋಪತಿ ತೊಗೊಂಡ್ರೆ ವಾಸಿ ಆಗುತ್ತೆ, ಆಯುರ್ವೇದ ತೊಗೊಂಡ್ರೆ ವಾಸಿ ಆಗುತ್ತೆ, ಕೇರಳಕ್ಕೆ ಹೋಗೋದೇನೋ ಕುಡಿದ್ರೆ ವಾಸಿ ಆಗುತ್ತೆ. ದಯವಿಟ್ಟು ವೈಜ್ಞಾನಿಕವಾಗಿ ಥಿಂಕ್ ಮಾಡಿ. ನೀವು ಆಯುರ್ವೇದನೋ ಇನ್ನೊಂದು ಸಿಸ್ಟಮ್ ತಗೊಂಡ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಅವ್ರ ಗೈಡೆನ್ಸ್ ತಗೊಳ್ಳಿ. ನಾವು ಯಾವ ಸಿಸ್ಟಮ್ಗೂ ಅಗೇನೆಸ್ಟ್ ಅಲ್ಲ. ಬಟ್ ಏನಂದ್ರೆ ನಿಮ್ ಶುಗರ್ ಮಾನಿಟರ್ ಮಾಡ್ಲಿಕ್ಕೆ ಅವರು ಬ್ಲಡ್ ಶುಗರ್ ಮಾಡಿಸ್ತಾರೆ, ನಾವು ಮಾಡಿಸ್ತೀವಿ. ಯಾವಾಗ HbA1c ನಿಮ್ ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳಿ, ಅದಕ್ಕೆ ನಾವು ಯಾವಾಗಲೂ ಡಯಾಬಿಟಿಸ್ಗೆ ಡಯಟ್, ಎಕ್ಸರ್ಸೈಸ್, ಆಮೇಲೆ ಡ್ರಗ್ಸ್ ಬರುತ್ತೆ. ಅಂಡ್ ತುಂಬಾ ಜನ ಇನ್ಸುಲಿನ್ ಹಾಕೊಳ್ಳಿಕ್ಕೆ ಎದುರ್ಕೋತೀರಿ. ದಯವಿಟ್ಟು ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ನೀವು ಇನ್ಸುಲಿನ್ ತಗೊಂಡಿದ್ರೆ ಇಟ್ಸ್ ಒನ್ ಆಫ್ ದಿ ವಂಡರ್ಫುಲ್ ಡ್ರಗ್ಸ್. ಅಂಡ್ ಇವತ್ತೇನಂದ್ರೆ ಇಟ್ಸ್ ಹ್ಯೂಮನ್ ಇನ್ಸುಲಿನ್. ಮೊದಲೆಲ್ಲ ಬೊವೈನು, ಪೋರ್ಸಲೈನ್ ಬರೋದು ಹಂದಿಯಿಂದ, ಪ್ರಾಣಿಗಳಿಂದ. ಇವತ್ತು ಇದು ಇಂಜಿನಿಯರ್ಡ್ ಇನ್ಸುಲಿನ್, ಇದು ಬ್ಯಾಕ್ಟೀರಿಯಾ ಯೂಸ್ ಮಾಡಿಕೊಂಡು ಹ್ಯೂಮನ್ ಲೈಕ್ ಇನ್ಸುಲಿನ್ ತಯಾರಾಗುತ್ತೆ. ಇಟ್ಸ್ ವೆರಿ ವೆರಿ ಸೇಫ್. ಚುಚ್ಕೊಳ್ಳೋದು ಇನ್ನು ಕೆಲವೇ ದಿನಗಳಲ್ಲಿ ನೇಸಲ್ ಸ್ಪ್ರೇ ಬರ್ತಾ ಇದೆ. ಅದರಿಂದ ದಯವಿಟ್ಟು ಇನ್ಸುಲಿನ್ ಬಗ್ಗೆ ತಪ್ಪು ತಿಳುವಳಿಕೆ ತಗೋಬೇಡಿ. ಬೆಂಟಿಂಗ್ ಅಂಡ್ ಬೆಸ್ಟ್ ನಾವು ಇವತ್ತು ಎಲ್ಲರೂ ನೆನೆಸ್ಕೋಬೇಕು. ಪುಣ್ಯಾತ್ಮರು ಇಬ್ಬರು ಕೆನಡಾದಲ್ಲಿ ಒಂದು ನಾಯಿ ಇಟ್ಕೊಂಡು ಕಂಡಿಡಿದಂತೆ ಇನ್ಸುಲಿನ್ ಇವತ್ತು ಕೋಟ್ಯಾಂತರ ಮಕ್ಕಳನ್ನ. ಕೊನೆಯದಾಗಿ ಒಂದು ಹೇಳ್ತೀನಿ, ಲಾಸ್ಟ್ ಟೈಮ್ ಹೇಳಿದ್ದೆ, ದಯವಿಟ್ಟು MS ರಾಮಯ್ಯ ಒಳಗೆ ಮಕ್ಕಳಿಗೆ ಜುವೆನೈಲ್ ಇನ್ಸುಲಿನ್ ಬೇಕಿದ್ರೆ ನಿಮ್ಗೆ 7 ವರ್ಷದಿಂದ 18 ವರ್ಷ ಮಕ್ಕಳಿಗೆ ನಿಮ್ಗೆ ಇನ್ಸುಲಿನ್ ಬಂದ್ರೆ ಅಲ್ಲಿ ಕಿಶನ್ ಅಂತ ಒಬ್ಬ ಹುಡುಗ ಇದ್ದಾನೆ, ಅವನ ನಂಬರ್ ನಾನು ಫೋನ್ ಮಾಡಿದ್ರೆ ಕೊಡ್ತೀನಿ. ದಯವಿಟ್ಟು ಮಕ್ಕಳಿಗೆ, ಹಳ್ಳಿ ಕಡೆ ಮಕ್ಕಳು ಬಡವರು ಇರ್ತಾರೆ, ಇನ್ಸುಲಿನ್ ಕೊಂಡ್ಕೊಳಕ್ಕಾಗಲ್ಲ, ಅವರಿಗೆ ಫ್ರೀ ಇನ್ಸುಲಿನ್ ಅಂಡ್ ಫ್ರೀ ಎಜುಕೇಶನ್ ಟಿಲ್ 18 ಇಯರ್ಸ್ ಇದೊಂದು ಫೆಸಿಲಿಟಿ ಇದೆ. ದಯವಿಟ್ಟು ನಾನು ಆಯುಷ್ ಮುಖಾಂತರ, ನಿಮ್ಮ ಮುಖಾಂತರ ಜನಗಳಿಗೆ ಇದೊಂದು ಸಂದೇಶ ಕೊಡ್ತಾ ಇದ್ದೀನಿ.